ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಢ ಚಿಂತನವಿದೌ ನೂನಂ ಮನಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರು ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಷೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಅದ್ಯ ರುದ್ರಾಧ್ಯಾಯ ಚಮಕ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ದಿನ ನಾವು ಸ್ವಲ್ಪ ವಿಳಂಬವಾಗಿ ಅಂದರೆ ಬಹುವಿಳಂಬವಾಗಿ ರಾತ್ರಿ ನಿಮಗೆ
ಪ್ರವಚನದ ಸಂದರ್ಭವನ್ನು ನಾವು ಕಳಿಸಿಕೊಟ್ಟಿದ್ದೆವು. ಇವತ್ತು ಕೂಡ ವಿಳಂಬವಾಗುವ ಸಂದರ್ಭ ಇತ್ತು, ಆದರೆ ಸರಿಯಾದ ಸಮಯಕ್ಕೆ ಅನುಕೂಲವಾಯಿತು. ಆದ್ದರಿಂದ ಸರಿಯಾದ ಸಮಯಕ್ಕೆ ರುದ್ರಾಧ್ಯಾಯದ ಚಮಕದ ವಿಶಿಷ್ಟ ಸಂದರ್ಭ. ತತ್ವಜ್ಞಾನಿಯಾಗಿ ಭಗವಂತನ ಅನುಗ್ರಹ ಪಡೆಯಬೇಕಾಗಿದ್ದರೆ ಯಾವ ಸದ್ಗುಣಗಳು, ಯಾವ ಸಾಮರ್ಥ್ಯಗಳು ನಮಗೆ ಬೇಕು ಅದನ್ನು ವಿಶ್ವಾಮಿತ್ರರು ರಾಮಚಂದ್ರನ ಹತ್ರ ಕೇಳಿಕೊಳ್ತಾ ಇದ್ದಾರೆ. ರುದ್ರದೇವರು ಮತ್ತು ರುದ್ರಾಂತರ್ಗತ ರಾಮಚಂದ್ರನ ಹತ್ತಿರ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ನಿನ್ನಿನ ದಿನ ನಾವು ವಿದ್ಯಾಧನ, ಶ್ರೇಷ್ಠ ತತ್ವಜ್ಞಾನದ ಸಂಪತ್ತಿ, ಆನಂತರ ಅದರಿಂದ ಬರತಕ್ಕಂಥ ತೇಜಸ್ಸು, ಆನಂತರ ಜ್ಞಾನಿಗಳ ಜೊತೆಯಲ್ಲಿ ಅಥವಾ ಮುಕ್ತರ ಜೊತೆಯಲ್ಲಿ ಆನಂದಪಟ್ಟು ಕ್ರೀಡಾ, ಕುಣಿದು ಕುಪ್ಪಳಿಸಿ ಸಂತೋಷವನ್ನು ಅನುಭವಿಸ್ತಕ್ಕಂಥ ಸಂದರ್ಭವನ್ನು ನನಗೆ ಕೊಡು ಅಂತ ತಿಳ್ಕೊಂಡಂತೇಳಿ ಪರಮಾತ್ಮನ ಹತ್ರ ಬೇಡಿಕೊಂಡಿದ್ದೆ. ಇನ್ನು ಮುಂದುತ್ತಲೂ ಮುಕ್ತಿಯಲ್ಲಿ, ನಂತರ ಸಂಸಾರದಲ್ಲಿಯೂ ಕೂಡ ಮುಕ್ತಿಗೆ ಬೇಕಾದ ಸಾಧನೆಯ ಒಂದು ಕ್ರಮದ ಬೇಡಿಕೆಗಳನ್ನು ಯಾವುದನ್ನು ಕೊಡಲು ಪರಮಾತ್ಮ ಮಾತ್ರ ಸಮರ್ಥನೋ ಅಂಥ ಬೇಡಿಕೆಗಳನ್ನು ವಿಶ್ವಾಮಿತ್ರರು ರುದ್ರಾಂತರ್ಗತರಾಗಿರ್ತಕ್ಕಂಥ ಶ್ರೀ ರಾಮಚಂದ್ರನ ಎದುರಿನಲ್ಲಿ ಇಡ್ತಾ ಇದ್ದಾರೆ. ಪರಮಾತ್ಮ ಜ್ಞಾನಿಗಳ ಜೊತೆಯಲ್ಲಿ ಆನಂದಪಟ್ಟು ಕುಣಿದು ಕುಪ್ಪಳಿಸಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದ ನಂತರ ಮುಕ್ತರ ಜೊತೆಯಲ್ಲಿ ಕ್ರೀಡೆಯನ್ನು ಮಾಡುವ ಅವಕಾಶವನ್ನು ಕೊಟ್ಟಿ. ಹಾಗಾದ್ರೆ ಮುಂದೇನು ಬೇಕಪ್ಪ? ಅದಕ್ಕೆ 57ನೆಯ ಬೇಡಿಕೆ ಸ್ವರೂಪ ಮೋದ, ನನ್ನ ಸ್ವರೂಪ ಸುಖವನ್ನು ನನಗೆ ಕೊಡು. ಮೋಕ್ಷಕ್ಕೆ ಹೋದ್ಮೇಲೆ ಸ್ವರೂಪ ಸುಖ ಸಿಕ್ಕೇ ಸಿಗ್ತದಲ್ಲ, ಬೇಡುವುದೇನಿದೆ? ಇಲ್ಲ. ಸ್ವರೂಪ ಸುಖ ಸಿಗ್ತದೆ, ಆದರೆ ಪರಮಾತ್ಮ ಅನುಗ್ರಹ ಇಲ್ಲದೆ ಇದ್ದರೆ ಪೂರ್ತಿಯಾಗಿ ಸಿಕ್ಕೋದಿಲ್ಲ. ನಮ್ಮ ಯೋಗ್ಯತಾನುಸಾರ ಎಷ್ಟು ಸುಖ ಸಿಗಬೇಕೋ ಅದು ಸಿಗಬೇಕಾಗಿದ್ದು ಕೂಡ ಮೋಕ್ಷದಲ್ಲಿ ಭಗವದ್ ಉಪಾಸನೆ ಮಾಡಬೇಕು. ಅಲ್ಲಿಯೂ ಪೂರ್ತಿ ಸುಖ ಪಡಬೇಕಾಗಿದ್ದರೆ ಅಲ್ಲಿಯೂ ಪ್ರಯತ್ನ ಪಡಲೇಬೇಕು. ಆದರೆ ಅಲ್ಲಿ ಪ್ರಯತ್ನ ಮಾಡುವಾಗ ಯಾವುದೇ ರೀತಿಯ ಟೆನ್ಷನ್ ಇರೋದಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಗಾಬರಿ ಇರೋದಿಲ್ಲ, ಶಾರೀರಿಕ ಕಷ್ಟ ಇರೋದಿಲ್ಲ. ಆನಂದ ಪಡ್ತಾ ಆ ಪರಮಾತ್ಮನ ಬಗ್ಗೆ ಹೆಚ್ಚಿನ ಉಪಾಸನೆ ಮಾಡುವಾಗ ಇನ್ನೂ ಹೆಚ್ಚೆಚ್ಚು ಆನಂದವನ್ನು ಆಗ್ತಾ ಮುಂದುವರಿತಾ ಕೆಲವು ಸಲ ಪರಮಾತ್ಮನ ವಿಶೇಷ ಅನುಗ್ರಹವನ್ನು ಪಡೆದು ತನ್ನ ಯೋಗ್ಯತೆ ಎಲ್ಲಿಯೂ ಕೂಡ ಇನ್ನೂ ವಿಶಿಷ್ಟ ಸುಖ ಅನುಭವಿಸ್ತಾನೆ. ಅಂದರೆ ಹೇಗೆ? ಯೋಗ್ಯತೆಗಿಂತ ಹೆಚ್ಚು ಯಾರು ಸುಖ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಅದು ಸಮುದ್ರದಲ್ಲಿ ತೆರೆ ಬರ್ತದೆ ಮತ್ತು ವಾಪಸ್ ಹೋಗ್ತದೆ. ಹಾಗೆ ಅಲ್ಲಿ ಸುಖದ ಉನ್ನಾಹ ಕೆಲವು ಸಂದರ್ಭದಲ್ಲಿ ಆಗ್ತದೆ, ಮತ್ತು ತಮ್ಮ ಯೋಗ್ಯತಾನುಸಾರ ಸುಖದಲ್ಲಿ ಬಂದು ನಿಂತ್ಕೊಳ್ತಾರೆ. ಇಂತಹ ಪರಮಾತ್ಮ ಮೋಕ್ಷದಲ್ಲಿಯೂ ಕೂಡ ನಮಗೆ ಸಹಾಯಕನಾಗಿ, ಮೋಕ್ಷದಲ್ಲಿಯೂ ಕೂಡ ನಿಯಾಮಕನಾಗಿ, ಶ್ರೀಹರಿ ನನ್ನ ಸ್ವರೂಪ ಸುಖದ ಪರಿಪೂರ್ಣತೆಯನ್ನು ನನಗೆ ಕೊಡು, ನನ್ನ ಸ್ವರೂಪ ಸುಖ ನಾನು ಸಿಗುವಂತೆ ಮಾಡುವಂತೆ ಕೊಡು ಅಂತೇಳಿ ಪರಮಾತ್ಮಗೆ ನಾವು ಕೇಳ್ಕೊಳ್ತಾ ಇದ್ದೇವೆ. ಆಯ್ತಲ್ಲ, ಮೋಕ್ಷವನ್ನು ಪಡೆದಾಗಿದೆ, ಇನ್ನು ಮತ್ತೇನು ಬೇಕು? ಮತ್ತೇಕೆ ಬೇಡಿಕೆಗಳು? ಹೌದು, ಮೋಕ್ಷ ಪಡೆದಾದರೆ ನಡೆಯೋದಿಲ್ಲ. ನಮಗೆ ಸುಖ ಕೊಡುವುದು ಪರಮಾತ್ಮನ ಕೈಯಲ್ಲಿದೆ.
ಪರಮಾತ್ಮ ಇಚ್ಛೆ ಮಾಡಿದರೆ ಮಾತ್ರ ಮೋಕ್ಷದಲ್ಲಿ ಸುಖ ಸಿಗ್ತದೆ, ಇಲ್ಲದಿದ್ದರೆ ಸಿಗೋದಿಲ್ಲ. ಅಷ್ಟೇ ಅಲ್ಲ, ಸೋತ್ತಮರ ದ್ರೋಹ, ಗುರುದ್ರೋಹ ಇತ್ಯಾದಿ ಹೆಚ್ಚಿನ ಒಂದು ಮಹಾಪಾಪಗಳನ್ನು ಮಾಡಿದ್ರು ಮೋಕ್ಷದಲ್ಲಿಯೂ ಕೂಡ ನಮ್ಮ ಸುಖದಲ್ಲಿ ಹ್ರಾಸವಾಗ್ತದೆ. ಅಲ್ಲಿಯೂ ಕೂಡ ಆ ಹ್ರಾಸವನ್ನಾದ ಜವಾಬ್ದಾರಿ ಶ್ರೀಹರಿ ತಾನು ತೆಗೆದುಕೊಂಡಿರ್ತಾನೆ. ತಾನು ಅದನ್ನು ತನ್ನ ಜವಾಬ್ದಾರಿಯಿಂದ ನಡೆಸ್ತಾ ಇರ್ತಾನೆ. ಅದಕ್ಕೋಸ್ಕರ ಪರಮಾತ್ಮ ಮೋಕ್ಷದಲ್ಲಿ ನನ್ನ ಸ್ವರೂಪ ಸುಖ ಕೊಡುವಂತ ತಿಳ್ಕೊಂಡು ಅಂತ ಹೇಳಿ ವಿಶ್ವಾಮಿತ್ರರು ಕೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ಮೋಕ್ಷ ಕೊಡ್ತಕ್ಕಂಥ ಯೋಗ್ಯತೆ ಶ್ರೀರಾಮನಿಗೆ ಮಾತ್ರ. ರುದ್ರದೇವರು ಪ್ರಾರ್ಥನೆ ಮಾಡ್ತಾರೆ ಪರಮಾತ್ಮನ ಹತ್ರ, ಇವನಿಗೆ ಮೋಕ್ಷ ಕೊಡುವಂತ ತಿಳ್ಕೊಂಡು. ಪರಮಾತ್ಮನ ಅನುಗ್ರಹದಿಂದಲೇ ಮೋಕ್ಷ ಸಿಗ್ತಾ ಇರುವಾಗ ಜ್ಞಾನ ಯಾಕೆ ಬೇಕು? ಭಕ್ತಿಯಿಂದ ಪರಮಾತ್ಮ ಒಲಿತೇನೆ ಅಂತ ಹೇಳಿದ್ದಾನಲ್ಲ ಶಾಸ್ತ್ರದಲ್ಲಿ. ಭಕ್ತಿಯಾತು ಅನನ್ಯ ಶಕ್ಯ ಅಹಮೇವಂ ವಿಧೋರ್ಜುನ. ಅನನ್ಯ ಭಕ್ತಿಯಿಂದ ನಾನು ಸಿಗ್ತೇನೆ, ಅನುಗ್ರಹ ಮಾಡ್ತೇನೆ, ಮೋಕ್ಷ ಕೊಡ್ತೇನೆ ಅಂತ ಹೇಳಿದ್ದಾನೆ. ಮತ್ತೆ ಪುನಃ ಇವರೆಲ್ಲ ಗುರುಗಳ ಹತ್ರ ಹೋಗು, ಓದು, ಜ್ಞಾನ ಸಂಪಾದನೆ ಮಾಡು, ಅದು ಮಾಡು, ಇದು ಮಾಡು, ಇದೆಲ್ಲ ಯಾಕೆ ಗಡಬಡಿ? ಈ ಗಡಬಡಿ ಯಾಕೆ? ಗಡಬಡಲ್ಲ. ಭಕ್ತಿ ಮತ್ತು ಜ್ಞಾನ ಒಂದೊಂದು ಬಿಟ್ಟು ಇನ್ನೊಂದಿಲ್ಲ. ಜ್ಞಾನದಲ್ಲಿ ಭಕ್ತಿ ಸೇರಿದೆ, ಭಕ್ತಿಯಲ್ಲಿ ಧ್ಯಾನ ಸೇರಿದೆ. ಅದಕ್ಕೋಸ್ಕರ ಮಹಾಭಾರತ ಆತ್ಮನಿರ್ಣಯದಲ್ಲಿ ಆಚಾರ್ಯರು ಯಾರಾದರೂ ಜ್ಞಾನವಿಲ್ಲದೆ ಮೋಕ್ಷ ಸಿಗ್ತದೆ ಅಂತ ತಿಳ್ಕೊಂಡಂತೇಳಿ, ಅಂದರೆ ಅದು ಭಗವಂತನ ದ್ವೇಷ ಅಂತ ತಿಳ್ಕೊಂಡಂತ ಕರೀತಾರೆ. ನವವಿಧ ಭಕ್ತಿ ಇದ್ದಂತೆ ನವವಿಧ ದ್ವೇಷಗಳು ಕೂಡ ಇವೆ. ಜ್ಞಾನವಿಲ್ಲದೆ ನನಗೆ ಮೋಕ್ಷ ಸಿಗ್ತದೆ ಅಂತ ಯಾರಾದರೂ ಅಂದಿದ್ರೆ ಹಾಗೆ ಯಾರೂ ಹೇಳಲಿಲ್ಲ. ಯಾವ ಶಾಸ್ತ್ರಕಾರ ಅಂದರೆ ಯಾವ ವೈಷ್ಣವ ಶಾಸ್ತ್ರಕಾರರು ಹೇಳಲಿಲ್ಲ, ಯಾವ ನಮ್ಮ ಹರಿದಾಸರು ಆ ಮಾತು ಹೇಳಿಲ್ಲ. ಸುಲಭನೋ ಅಂತಿಕೊಂಡು ಹೇಳಿದರು, ಆದರೆ ಹರಿ ತನ್ನವರಿಗೆ. ಆದರೆ ಪರಮಾತ್ಮ ಒಂದು ಕಡೆಯಲ್ಲಿ ಹೇಳ್ತಾನೆ ಭಕ್ತ್ಯಾತ್ವನನ್ನೆಯ ಶಕ್ಯ ಅಂತೇಳಿ, ಇನ್ನೊಂದು ಕಡೆ ಹೇಳ್ತಾನೆ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಅದಕ್ಕೋಸ್ಕರ ಸಾಧನದ ಸಂದರ್ಭದಲ್ಲಿ ಸಾಧಕನಿಗೆ ಜ್ಞಾನ ಬೇಕಾಗ್ತದೆ. ಎಂತಹ ಜ್ಞಾನ ಬೇಕು? ಎಂತಹ ಜ್ಞಾನ? ಆ ಜ್ಞಾನಕ್ಕೆ ಸಂಬಂಧಿಸಿರ್ತಕ್ಕಂತಹ ಮತ್ತು ಉಳಿದ ಯಾವ ಶಕ್ತಿ ಸಾಮರ್ಥ್ಯಗಳು ಬೇಕು ಅನ್ನೋದನ್ನು ಪರಮಾತ್ಮ ವಿಶ್ವಾಮಿತ್ರರು ನಮಗೆ ತಿಳಿಸ್ತಾ ಈ ಪ್ರಾರ್ಥನೆಯನ್ನು ಮಾಡಿ ಅಂತ ಬಂದು ಹೇಳ್ತಾರೆ. 58ನೇ ಬೇಡಿಕೆ, ಜಾತಂಚಮೇ. ಜಾತ ಅಂದರೆ ಯಾವುದು ಹುಟ್ಟುತ್ತದೆ ಮತ್ತೆ ಲುಪ್ತವಾಗ್ತದೆ ಮತ್ತೆ ಹುಟ್ಟುತ್ತದೆ. ಇಂಥ ಜ್ಞಾನವನ್ನು ಕೊಡುವ ಗ್ರಂಥಗಳಿಗೆ ಪ್ರವಾಹತಃ ನಿತ್ಯವಾದ ಪುರಾಣಗಳು, ಮಹಾಭಾರತ, ಆನಂತರ ಆಚಾರ್ಯರ ಭಾಷ್ಯ, ಅದರ ಮೇಲಿರ್ತಕ್ಕಂಥ ಟೀಕಾ ಟಿಪ್ಪಣಿಗಳು, ಇವುಗಳ ಅಧ್ಯಯನವೂ ಕೂಡ ಅನಿವಾರ್ಯ ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದ. ಪೌರುಷೇಯವಾದ ಭಾಗವತ, ಮಹಾಭಾರತ, ರಾಮಾಯಣಾದಿಗಳ ಅಧ್ಯಯನ, ಜ್ಞಾನ ಬೇಕೇ ಬೇಕು. ಆನಂತರ ಆಚಾರ್ಯರ ಬ್ರಹ್ಮಸೂತ್ರಾದಿ ಗ್ರಂಥಗಳ ಅಧ್ಯಯನ ಬೇಕು. ಅದರ ಮೇಲೆ ಇರತಕ್ಕಂಥ ಆಚಾರ್ಯರ ಭಾಷ್ಯ, ಅದರ ಮೇಲಿದ್ದ ಟೀಕಾಕೃತ್ಪಾದರ ವ್ಯಾಖ್ಯಾನ, ಟಿಪ್ಪಣಿ ಇತ್ಯಾದಿಗಳು ಬೇಕೇ ಬೇಕು. ಅದನ್ನು ನಾನು ಕೊಡುವಂತ ಕೇಳ್ಕೊಳ್ತೇನೆ. ಇವತ್ತು ನನ್ನ ದಿವಸ ನಾವು ಸುಖ ಬೇಕು ಅಂತ ತಿಳ್ಕೊಂಡಂತೇಳಿ, ಹೆಚ್ಚಿನ ಜ್ಞಾನ ಬೇಕು ಅಂತ ತಿಳ್ಕೊಂಡಂತೇಳಿ ವಿದೇಶಕ್ಕೆ ಹೋಗ್ತಾ ಇದ್ದೆ.
ಆದರೆ ನಮ್ಮಲ್ಲಿದ್ದ ಸಂಪತ್ತಿ ನಮಗೆ ಗೊತ್ತಿಲ್ಲ. ವಿದೇಶದ ಜ್ಞಾನ ನಮಗೆ ಬೇಕು, ವಿದೇಶದಲ್ಲಿ ಹೋಗಿ ನಾವು ಸುಖ ಸಂಪತ್ತು ಪಡೆಯಬೇಕು ಅಂತೇಳಿ ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ಬೇರೆ ದೇಶಕ್ಕೆ ಕೈಯೊಡ್ಡಿದ ಜನರು ಅಜ್ಞಾನಿಗಳು ಅಂತೇಳಿ ಶಾಸ್ತ್ರ ಹೇಳ್ತದೆ. ಇದಕ್ಕೊಂದು ಕಥೆ ಹೇಳ್ತೇನೆ. ನಾವು ಭಿಕ್ಷುಕರಾಗಬಾರ್ದು. ನಮ್ಮಲ್ಲಿದ್ದ ಸಂಪತ್ತಿಯನ್ನು ಗುರುತಿಸಿಕೊಂಡು ನಾವು ಸಂಪನ್ನರು, ಶ್ರೀಮಂತರಾಗಬೇಕು. ಒಬ್ಬ ಹನುಮಂತರಾಯ ಅಂತೇಳಿ ಒಳ್ಳೆ ಶ್ರೀಮಂತ. ಅವನಿಗೆ ಭೀಮರಾಯ ಅಂತ ಒಬ್ಬ ಮಗ. ಆದರೆ ಅವನು ತಂದೆ ಕೊಟ್ಟು ಗಳಿಸಿದ ಎಲ್ಲದನ್ನು ಮಜಾ ಮಾಡಿ, ಕುಡಿದು, ಇದು ಮಾಡಿ, ಏನೋ ಮಾಡಿ ಎಲ್ಲ ಹಾಳು ಮಾಡಿಬಿಟ್ಟ. ಅವನ ಮಗ ಸುರೇಶ. ಆ ಸುರೇಶ ದೊಡ್ಡವನಾಗುವಷ್ಟರಲ್ಲಿ ಅವರಪ್ಪ ಅವನು ಸ್ಕೂಲಿಗೂ ಕಲಿಸಲಿಲ್ಲ, ಏನಿಲ್ಲ. ಅವರಪ್ಪ ಸತ್ತಾಗ 18 ವರ್ಷ ಭಿಕ್ಷೆ ಬೇಡದೆ ಬೇರೆ ಗತಿ ಇರಲಿಲ್ಲ. ಭಿಕ್ಷೆ ಬೇಡಲಿಕ್ಕೆ ಹೋದ. ಒಂದು ಮನೆಯನ್ನು ಎದುರಿಗೆ ನಿಂತುಕೊಂಡು, ಬಂಗ್ಲೋ ಟೈಪ್ ಇತ್ತು, ಕಾಂಪೌಂಡ್ ಇತ್ತು. ಮನೆ ಎದುರಿಗೆ ಹೋಗಿ ಓಂ ಭವತಿ ಭಿಕ್ಷಾಂ ದೇಹಿ ಅಂತ ಭಿಕ್ಷೆ ಕೇಳಿದ. ಭಿಕ್ಷೆ ಕೇಳಿದಾಗ ಮನೆ ಯಜಮಾನತಿ ಬಂದು, ಬಾಪ ಗೇಟ್ ತೆಗೆದುಕೊಂಡು ಒಳಗೆ ಬಾರಪ್ಪ, ಭಿಕ್ಷೆ ಹಾಕ್ತೇನೆ ಅಂತ ಹೇಳಿದ್ಲು. ಗೇಟ್ ತೆಗೆದು ಒಳಗೆ ಬಂದು ಕೂತ್ಕೊಂಡ. ಅಲ್ಲಿ ಆ ಬಂಗಲೋ ಲಾನ್ನಲ್ಲಿ ಒಂದು ಕುರ್ಚಿಯಲ್ಲಿ ಬೆಳಗಿನ ಸೂರ್ಯನ ಮೃದುವಾದ ಕಿರಣಗಳ ಸೇವನೆ ಮಾಡ್ತಾ ಒಬ್ಬ ಮುದುಕ ಕೂತ್ಕೊಂಡಿದ್ದ. ನೋಡ್ದ, ನೀನು ಹನುಮಪ್ಪನ ಮೊಮ್ಮಗ ಸುರೇಶ್ ಹೌದಲ್ವೋ ಅಂತ ಕೇಳ್ದ. ಹೌದ್ರಿ, ನಿಮ್ಗೆ ಹೆಂಗೆ ನನ್ನ ಪರಿಚಯ ಅದರಿ? ನೀನು ಭಾಳ ಸಲ ನೋಡಿನಿ ಬಿಡು, ನಿಮ್ಮ ಅಪ್ಪ ಇದ್ದಾಗ ನೋಡಿ, ನಿಮ್ಮ ಅಜ್ಜಿ ಇದ್ದಾಗ, ಸಣ್ಣವಿದ್ದಾಗ ನೀನು ಅದೇ ಮುಖ ಇದೆ, ನಂಗೆ ನೆನಪಾಯ್ತು. ಅಲ್ಲೋ ಮೂರ್ಖ, ಭಿಕ್ಷೆಯಾಗಿ ಬೇಡ್ತೀವ? ಏನಾಗಿದೆ ನಿನಗೆ? ಏನು ಮಾಡಲಿ, ನಮ್ಮಪ್ಪ ಎಲ್ಲ ಖರ್ಚು ಮಾಡ್ಬಿಟ್ಟು ಮನೆಯಾಗ ಏನಿಲ್ಲ. ಇಲ್ಲ ಬಾಯ್. ಆನಂತರ ಮಗ ಕರೆದ, ಮಗ ಬಾರ, ಇವಾಗ ಸ್ನಾನಾಗೇನ ಮಾಡಿಸಿ ಹೊಸ ಬಟ್ಟೆ ಕೊಡುವಂತೆ. ಸ್ನಾನಾಗೇನ ಮಾಡಿ ಹೊಸ ಬಟ್ಟೆ ಹಾಕೊಂಡ. ನಡಿ, ನಿಮ್ಮ ಅಜ್ಜಗೆ ಗೊತ್ತಿತ್ತು ನನ್ನ ಮಗ ಎಲ್ಲ ಹಾಳು ಮಾಡ್ತಾನಂತೇಳಿ, ಇಂಥ ಬ್ಯಾಂಕಿನಲ್ಲಿ ನಿನ್ನ ಹೆಸರಿನಲ್ಲಿ 2 ಕೋಟಿ ರೂಪಾಯಿ ನಿಮ್ಮ ಅಜ್ಜಿ ಇಟ್ಟಾನ. ಅದನ್ನು ತಗೋ, ಬಿಸ್ನೆಸ್ ಮಾಡು, ಮುಂದೆ ಬಾ. ನಿನ್ನ ಸಂಪತ್ತಿ ನಿನಗೆ ಗೊತ್ತಿಲ್ಲ. ಇದು ಯಾವ ಪುರಾಣದಾಗ ಬಂದದ್ರಿ ಆಚಾರ? ನೀವು ಕೇಳ್ಬೋದು ಕಥೆ. ಇದು ನಾ ಕಟ್ಟಿದ ಕಥೆ. ಇದು ನಮ್ಮ ಹಿರಿಯರು ಅನೇಕ ಶಾಸ್ತ್ರಗಳನ್ನು, ಆಚಾರ್ಯರು, ಟೀಕಾಕೃತ್ಪಾದರು, ವ್ಯಾಸರಾಯರು, ರಘುತ್ತಮರು, ಆಮೇಲೆ ರಾಘವೇಂದ್ರ ಸ್ವಾಮಿಗಳವರು, ಶ್ರೀನಿವಾಸ ತೀರ್ಥರು, ಯಾದವಾರ್ಯರು ಎಲ್ಲ ನಮ್ಮ ಹಿರಿಯ ಅಜ್ಜ ಮುತ್ತಜ್ಜರು. ಅವರು ಜ್ಞಾನದ ಸಂಪತ್ತಿ ಗಳಿಸಿ 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 ವಿಶಾಲವಾದ ಕೋಶ ಮಾಡಿಬಿಟ್ರು. ಆದರೆ ಯಾವಾಗ 19ನೇ ಶತಮಾನ ಬಂತು, ಲಾರ್ಡ್ ಮೆಕಾಲೆ ಎಲ್ಲ ಗುರುಕುಲಗಳನ್ನು ಬಂದ್ ಮಾಡಿದ್ನೋ, ಆ ಸಂದರ್ಭದಲ್ಲಿ ಆ 1860 ನಂತರ, 1858-60 ನಂತರ ಬಂದಿರತಕ್ಕಂಥ ಜನ್ರೇಷನ್ ಬ್ರಿಟಿಷರ ಗುಲಾಮರಾದರು. ಅವ್ರ ಎಜುಕೇಷನ್, ಸ್ಕೂಲಿನ, ಕಾಲೇಜಿನ ಎಜುಕೇಷನ್, ಮಾಡರ್ನ್ ಎಜುಕೇಷನ್ ಕೇವಲ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಮಾತ್ರ ಕಲಿಸ್ತದೆ. ಮತ್ತು
ಬ್ರಿಟಿಷರ ಸ್ಲೇವ್ ಆಗಿರ್ತಕ್ಕಂಥ ರೀತಿಯಲ್ಲಿ ಕಲಿಸ್ಕೊಡ್ತದೆ. ಆ ರೀತಿಯಾಗಿ ನಮ್ಮ ಹಿಂದಿನ ಜನ್ರೇಷನ್, ನಮ್ಮ ನಮ್ಮ ತಂದೆ ನಮ್ಮ ಅಜ್ಜನ ಸಂದರ್ಭದಲ್ಲಿ 10-15% ತಮ್ಮ ಸಂಪತ್ತು ಇಟ್ಕೊಂಡು ಬಂದರು. ಆ ವಿದ್ಯಾಕ್ರಮ ಬಿಡಲಿಲ್ಲ. ಆದರೆ 85% ಜನ ಆಧುನಿಕ ಶಿಕ್ಷಣ, ನೌಕರಿ ಅಂತಕೊಂಡು ಹೇಳಿ ನಮ್ಮ ಹಿರಿಯರು ಕೊಟ್ಟಿರ್ತಕ್ಕಂಥ ಶಾಸ್ತ್ರ, ಟೀಕಾ ಟಿಪ್ಪಣಿಗಳು ಅಂತಕ್ಕಂಥ ಸಂಪತ್ತಿಯನ್ನು ದೂರ ಮಾಡಿಬಿಟ್ರು, ಮರೆತುಬಿಟ್ರು. ಇದ್ದ ಸಂಪತ್ತಿಯನ್ನು ಬಿಟ್ಬಿಟ್ಟು, ಕೈ ಬಿಟ್ಬಿಟ್ರು. ಅದರ ನಂತರ ಬಂದಿರತಕ್ಕಂಥ ನಮ್ಮ 1940-45 ಮೇಲೆ ಬಂದಿರತಕ್ಕಂಥ ಏನೊಂದು ಜನ್ರೇಷನ್ ಇತ್ತು. ಎಜುಕೇಷನ್ ಅಂತ ತಿಳ್ಕೊಂಡಂದ್ರೆ ಸ್ಕೂಲು, ಕಾಲೇಜು, ಆಮೇಲೆ ಕ್ಲಾರ್ಕು, ವಕೀಲು, ಮತ್ತೇನೋ ಆಗಬೇಕಾಗಿತ್ತು. ಇಂಥ ರೀತಿ ನಮ್ಮ ಅಜ್ಜಂದಿರ ಕಾಲಕ್ಕೆ ಏನು ಹೊಲ ಮನೆ ಕಳೆದುಕೊಂಡು, ಟೆನೆನ್ಸಿ ಕಳ್ಕೊಂಡು ಮಜಾ ಮಾಡ್ತಾ, ನೌಕರಿ ಮಾಡ್ತಾ ಬಿಟ್ಟಿದ್ರು. ಅವರೇ ನಮ್ಮ ಹಿರಿಯರು. ಅತ್ತಂದೆ ಇದ್ದಾಗ, ಭೀಮರಾಯ ಇದ್ದಾಗ, ಅವರ ಮಗ ಸುರೇಶ, ನಾವು ನಮ್ಮ ಈಗಿನ ಜನ್ರೇಷನ್, ನಮಗೆ ನಾವು ಹಿರಿಯರ ಸಂಪತ್ತಿ ಇದೇನು ಗೊತ್ತೇ ಇಲ್ಲ. ನಮ್ಮ ಮಕ್ಕಳು ಇವತ್ತಿನ ದಿವಸ ನಮ್ಮ ಜೊತೆಯ ಜನ್ರೇಷನ್, ನಮ್ಮ ಮಕ್ಕಳ ಜನ್ರೇಷನ್ ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ವಕೀಲರಾಗಿದ್ದಾರೆ. ಆನಂತರ ಈಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಆದರೆ ಆಚಾರ್ಯರು 37 ಗ್ರಂಥ ಬರೆದಿದ್ದಾರೆ. ಅವರು ಬರೆದದ್ದು ವೇದ ಉಪನಿಷತ್ತುಗಳ ಮೇಲೆ ಬರೆದಿದ್ದಾರೆ, ಬ್ರಹ್ಮಸೂತ್ರದ ಮೇಲೆ ಬರೆದಿದ್ದಾರೆ, ಮಹಾಭಾರತ ರಾಮಾಯಣಾದಿಗಳ ಮೇಲೆ ಬರೆದಿದ್ದಾರೆ. ಜ್ಞಾನದ ಸಂಪತ್ತು ಇಷ್ಟಿದೆಯಲ್ಲ, ನಮಗೆ ವಿದೇಶದ ಏನು ನಾಲೆಜಕ್ಕೆ ಭಿಕ್ಷೆ ಬೇಡುವ ಅವಶ್ಯಕತೆ ಇಲ್ಲ. ಅವರಿಗೆ ಕೊಡುವಷ್ಟು ನಮ್ಮ ಹತ್ರ ಇದೆ. ಅನಂತ ಕಾಲದವರಿಗೂ ಮುಗಿಯಲಾರದಂಥ ಸಂಪತ್ತಿ ನಮ್ಮ ಹತ್ರ ಇದೆ. ಈ ಸಂಪತ್ತಿಯನ್ನು ನಾವು ಗುರುತಿಸಿಕೊಳ್ಳಬೇಕಾಗಿದ್ದರೆ ಜಾತಂಚಮೇ, ಮಹಾಭಾರತ, ಭಾಗವತ. ಈಗ ಕೇಳ್ತಾ ಇದ್ದೀರಲ್ಲ ರುದ್ರ ನಮಕ ಚಮಕ, ಎಂಥ ಅದ್ಭುತವಾಗಿರ್ತಕ್ಕಂಥ ಭಗವಂತನ ಮಹಿಮೆ, ಅದೆಂಥ ವಿಶಿಷ್ಟವಾಗಿರ್ತಕ್ಕಂಥ ಬೇಡಿಕೆಗಳು. ಆ ಸಂಪತ್ತಿ ನಮ್ಮಲ್ಲಿ ಎಷ್ಟಿದೆ? 1 ಲಕ್ಷ ಶ್ಲೋಕ ಭಾಗವತ ಇದೆ, 24,000 ಶ್ಲೋಕದ ರಾಮಾಯಣ ಇದೆ, 18,000 ಶ್ಲೋಕದ ಭಾಗವತ ಇದೆ. ಅದರ ಮೇಲೆ ಅನೇಕ ವ್ಯಾಖ್ಯಾನಗಳು. ಬ್ರಹ್ಮಸೂತ್ರದ ಮೇಲೆ ಆಚಾರ್ಯರ 4 ಗ್ರಂಥಗಳಿವೆ. ಉಪನಿಷತ್ ಮೇಲೆ ಭಾಷ್ಯ, ಅದರ ಮೇಲೆ ಟೀಕಾಕೃತ್ಪಾದರ ವ್ಯಾಖ್ಯಾನ, ಟಿಪ್ಪಣಿ, ಶ್ರೀಮನ್ ನ್ಯಾಯಸೂದಾದಿ ಗ್ರಂಥಗಳು, ಅನೇಕ ಜನರ ವ್ಯಾಖ್ಯಾನಗಳು, ಟಿಪ್ಪಣಿಗಳು. ಚಂದ್ರಿಕಾ ಇದೆ, ತರ್ಕತಾಂಡವ ಇದೆ, ನ್ಯಾಯಾಮೃತ ಇದೆ, ಪರಿಮಳ ಇದೆ, ಯಾದವಾರ್ಯರ ವ್ಯಾಖ್ಯಾನ ಇದೆ, ವಾಕ್ಯಾರ್ಥ ಚಂದ್ರಿಕಾ ಇದೆ. ನಮ್ಮ ಹುಡುಗರ ಹೆಸರೇ ಗೊತ್ತಿಲ್ಲ. ಅವರಿಗೋಸ್ಕರ ಟೀಕ್ ಮಾಡ್ತಾರೆ ಜಾತಂಚಮೇ. ಆ ರೀತಿಯಾಗಿರ್ತಕ್ಕಂತಹ ಪೌರುಷೇಯ ಮಹಾಭಾರತಾದಿ ಗ್ರಂಥಗಳಿಗೆ ಅದರ ಜೊತೆಗೆ ಅಜಾತಂಚಮೆ ಉಪಲಕ್ಷಣತೆ ಇಟ್ಟುಕೊಳ್ಬೇಕು. ಅಪೌರುಷೇಯಾದ ಗ್ರಂಥಗಳು, ಬ್ರಹ್ಮಸೂತ್ರ, ಉಪನಿಷತ್ತುಗಳ ಮೇಲೆ, ಅದರ ಮೇಲೆ ಇರ್ತಕ್ಕಂಥ ಆಚಾರ್ಯರ ವ್ಯಾಖ್ಯಾನಗಳು. ಆ ಜ್ಞಾನ ನನಗೆ ಕೊಡುವಂತ ತಿಳ್ಕೊಂಡು ಅಂತೇಳಿ ಪರಮಾತ್ಮನ ಹತ್ರ ಕೇಳ್ಕೊಡು. ದಿನಾಲು ದೇವರ ಹತ್ರ ಸಂಧ್ಯಾವಂದನ ಮಾಡಿದ ನಂತರ ಪರಮಾತ್ಮ ವೇದ ಉಪನಿಷತ್ತುಗಳು, ಮಹಾಭಾರತ, ಭಾಗವತಾದಿಗಳು, ಅದರ ಮೇಲಿರ್ತಕ್ಕಂಥ ಆಚಾರ್ಯರ ಟೀಕಾಕೃತ್ಪಾದದ ಇತ್ಯಾದಿಗಳ ವ್ಯಾಖ್ಯಾನಗಳು, ಇದರ ಜ್ಞಾನ ನನಗೆ ಆಗುವಂತೆ ಅನುಗ್ರಹ ಮಾಡಿ ಪರಮಾತ್ಮ ಅಂತ. ಇದರ ನಂತರ ಜನಿಷ್ಯಮಾಣಂಚಮೇ. ಇನ್ನು ಮುಂದೆ ಈಗೂ ಅನೇಕ ವಿದ್ವಾಂಸರಿದ್ದಾರೆ. ನಮ್ಮ ಶ್ರೀಪಾದಂಗಳಂಥ ಮಹಾಮಹಾಜ್ಞಾನಿಗಳಿದ್ದಾರೆ. ಅವರು ಗ್ರಂಥ ರಚನೆ ಮಾಡ್ತಾ ಇದ್ದಾರೆ. ಅನೇಕ ವಿದ್ವಾಂಸರು ಆ ಟೀಕಾ ಟಿಪ್ಪಣಿಗಳ ಭಾವ ಸಾರ ತೀರ್ತಕ್ಕಂಥ ಗ್ರಂಥ ಬರಿತಾ ಇದ್ದಾರೆ.
ಇನ್ನು ಮುಂದೆ ಒಂದು ಗ್ರಂಥ ಬರುವೆ, ಆ ಗ್ರಂಥಗಳ ಜ್ಞಾನವು ನನಗಾಗಲಿ. ಅಂದರೆ ಜ್ಞಾನದ ಉಪಾಸನೆ ಹೇಗೆ BA ಆಯಿತು, ಎಜುಕೇಷನ್ ಮುಗೀತು, ಹಾಗಿಲ್ಲ. ಮುಪ್ಪಿನ ಮುದುಕನಾದರೂ ಇನ್ನೂ ಓದಲಿಕ್ಕಿದೆ, ಇನ್ನೂ ತಿಳ್ಕೊಳ್ಳಿಕ್ಕಿದೆ. ಜ್ಞಾನ ಸಾಗರ ಇದೆ. ಆದ್ದರಿಂದ ಜಾತಂಚಮೆ ಜನಿಷ್ಯಮಾಣಂಚಮೆ, ಅದರ ಜೊತೆಗೆ ಆಗಲೇ ಹೇಳಿದಂತೆ ವಿಲಕ್ಷಣತೆಯ ಅಲ್ಲ, ಸ್ವತಃ ಪ್ರತ್ಯೇಕವಾಗಿ ಕೇಳ್ತಾ ಇದ್ದಾರೆ. ಸೂಕ್ತಂಚಮೆ, ಸೂಕ್ತ ಅಂತಿಕೊಂಡಂತಂದರೆ ಎರಡರ್ಥ. ಒಂದು ಅಪೌರುಷೇಯ ಗ್ರಂಥಗಳು, ಆನಂತರ ಇನ್ನೊಂದು ಸಂಸ್ಕೃತದಲ್ಲಿರುವ ಸುಭಾಷಿತಗಳು. ಸುಉಕ್ತ, ಸುಭಾಷಿತ. ಸುಭಾಷಿತ ಸರಿಯಾಗಿ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಮಾತುಗಳು ಅಂದರೆ ಸೂಕ್ತ ಅಥವಾ ಭಾವಾರ್ಥ. ಸೂಕ್ತ ಅಂದರೆ ವೇದ ಮಂತ್ರಗಳು ಕೂಡ ಅಂತ ಅರ್ಥ ಮಾಡಲಿಕ್ಕೆ ಬರ್ತದೆ. ಸಂಸ್ಕೃತದಲ್ಲಿ ಅದ್ಭುತ ಸುಭಾಷಿತಗಳಿವೆ. ಒಂದೊಂದು ಸುಭಾಷಿತ ನಮ್ಮ ಅಜ್ಞಾನದ ಕಣ್ಣನ್ನು ತೆರೆಸುವಂತೆ, ನಮ್ಮ ಕಣ್ಣನ್ನು ತೆಗೆಸಿಬಿಡ್ತದೆ. ಒಂದು ಮಹಾಭಾರತದ ಸುಭಾಷಿತ ನಿಮಗೆ ಹೇಳ್ತೇನೆ. ಕಿಯತ್ ಭಾಗ್ಯಶಾಲಿನ ಸಂತಿ ತೇ ಜನ. ಇಂಥ ಜನರು ಭಾಗ್ಯಶಾಲಿಗಳು. ಯಾರಪ್ಪ ಭಾಗ್ಯಶಾಲಿಗಳು ಅಂದರೆ ಯೇಷಾಂ ಸ್ವಜನಾ ಅದ್ಯಾಪಿ ತಸ್ಯ ಸ್ವಕೀಯ ಏವ ಸಂತಿ. ಇಂದಿನ ಕಾಲದ ವಿಭಕ್ತ ಕುಟುಂಬದ ಸಂದರ್ಭದಲ್ಲಿ ಈ ಮಾತು ನಮ್ಮ ಕಣ್ಣನ್ನು ತೆರೆಸ್ತದೆ. ಈಗಿನ ಕಾಲದ ಅತಿ ಸಿರಿವಂತರು ಯಾರಪ್ಪ? ಈಗಿನ ಕಾಲದ ಅತ್ಯಂತ ಭಾಗ್ಯವಂತರು ಯಾರು ಅಂದರೆ, ಯಾರು ಅಣ್ಣ ತಮ್ಮಂದಿರ ಜೊತೆಯಲ್ಲಿ, ಅಕ್ಕ ತಂಗಿಯರ ಜೊತೆಯಲ್ಲಿ, ಅವರ ಮಕ್ಕಳ ಜೊತೆಯಲ್ಲಿ, ಚಿಕ್ಕಪ್ಪ ದೊಡ್ಡಪ್ಪ ಮಾಮ ಮಾಮಿ ಸೋದರ ಮಾಮ ಸೋದರತ್ತೆ ಅವರು ಮಕ್ಕಳು, ಈ ಎಲ್ಲ ಸಂಪೂರ್ಣ ಕುಟುಂಬದವರು ಮೇಲಿನ ಮೇಲೆ ಸೇರುತ್ತಾರೆ. ಪರಸ್ಪರ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾರೆ, ಒಬ್ಬರಿಗೊಬ್ಬರು ಹೆಲ್ಪ್ ಮಾಡ್ತಾ ಇದ್ದಾರೆ. ಇಂಥ ಒಂದು ಏನಾದ್ರು ಕುಟುಂಬ ಇತ್ತು ಅಂತ ತಿಳ್ಕೊಂಡಂತಂದರೆ ಅದು ಭಾಗ್ಯಶಾಲಿ ಕುಟುಂಬ ಅಂತ ತಿಳ್ಕೊಂಡಂತೇಳಿ ಮಹಾಭಾರತದಲ್ಲಿ ಮೊದಲೇ ವೇದವ್ಯಾಸರು ಹೇಳಿದ್ದಾರೆ. ಯೇಷಾಂ ಸ್ವಜನಾ ಅದ್ಯಾಪಿ ಸ್ವಕೀಯ ಏವ ಸಂತಿ. ನಮ್ಮ ಬಂಧುಗಳಾಗೇ ಇದ್ದಾರೆ. ಬಹುಶಃ ವೇದವ್ಯಾಸರಿಗೆ ಗೊತ್ತಿತ್ತು ಕಲಿಯುಗದಲ್ಲಿ ವಿಭಕ್ತ ಕುಟುಂಬಗಳು ಪ್ರಾರಂಭವಾಗ್ತವೆ. ಅಂತಹ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ಮುಖ ನೋಡೋದಿಲ್ಲ. ಯಾರೋ ಯಾವುದೋ ಊರಿಗೆ ನೌಕರಿಗೆ ಹೋಗ್ತಾರೆ, ಯಾರೆಲ್ಲೋ ವಿದೇಶಕ್ಕೆ ಹೋಗಿಬಿಡ್ತಾರೆ. ಅವರ ಮಕ್ಕಳಿಗೆ ನಮ್ಮ ಚಿಕ್ಕಪ್ಪ ಯಾರು, ದೊಡ್ಡಪ್ಪ ಯಾರು, ನಮ್ಮ ಸೋದರ ಮಾವ ಯಾರು, ಸೋದರತ್ತೆ ಯಾರು ಗೊತ್ತೇ ಇರೋದಿಲ್ಲ. ಇವರು ತಮ್ಮ ಸಂಬಂಧವನ್ನು ಇಟ್ಟುಕೊಳ್ಳೋದಿಲ್ಲ, ಕಾಂಟ್ಯಾಕ್ಟ್ ಇಟ್ಟುಕೊಳ್ಳೋದಿಲ್ಲ. ಅಂಥವರು ಅತಿ ದುರ್ಭಾಗ್ಯಶಾಲಿಗಳು ಅಂತೇಳಿ ಸುಭಾಷಿತ ಹೇಳ್ತಾರೆ. ಮತ್ತೊಂದು ಸುಭಾಷಿತ ಹೇಳ್ತದೆ, ಬಹಳ ಚೆನ್ನಾಗಿದೆ. ಯಾವ ವ್ಯಕ್ತಿ ಜೀವನದಲ್ಲಿ ಸಫಲ, ಯಾವ ವ್ಯಕ್ತಿ ತಾನು ಜೀವನದಲ್ಲಿ ಸಫಲ ಜೀವನ ಮಾಡಿದವನು ಅಂತ ಅನಿಸ್ಕೊಳ್ತಾನೆ. ಮಹಾಭಾರತ ಇನ್ನೊಂದು ಸುಭಾಷಿತ. ಕಾಂತ ಕಟಾಕ್ಷ ವಿಶಿಖ ನ ದಹಂತಿ ಯಸ್ಯ. ಯಾವ ಗಂಡಸರು ಪರಸ್ತ್ರೀಯರ ಸೌಂದರ್ಯ ನೋಡಿ, ಪರಸ್ತ್ರೀಯರು
ತಮ್ಮ ಕಡೆಗೆ ನಮ್ಮನ್ನು ವಶ ಮಾಡಿಕೊಳ್ಳಬೇಕು ಅಂತೇಳಿ ಮಾಡಿದ ಸಂಜ್ಞೆಗಳನ್ನು ನೋಡಿ ಅದರ ಕಡೆಗೆ ಲಕ್ಷ್ಯವೇ ಕೊಡೋದಿಲ್ಲ. ಅವರು ನನ್ನ ತಾಯಿ ಸಮಾನ, ಅವರು ನನ್ನ ಅಕ್ಕ ತಂಗಿಯ ಸಮಾನ ಅಂತೇಳಿ ಮಾತೃವತ್ ಪರದಾರೇಶು ಅಂತನ್ನೋ ಭಾವನೆ ಅವನು ಇಟ್ಟುಕೊಂಡಿದ್ದಾನೆ. ಅಂತಹ ವ್ಯಕ್ತಿ ಚಿತ್ತಂಚ ನಿರ್ದಹತಿ ಕೋಪ ಕೃತಾನುತಾಪ. ಯಾವನು ಜೀವನದಲ್ಲಿ ಸಿಟ್ಟಿಗೆ ಬಂದು ತಾನು ಎಂದಿಗೂ ಪೀಡಿತನಾಗಿಲ್ಲ, ಸಿಟ್ಟಿಗೆ ಬಂದು ಒದರಾಡಿ BP ಏರಿಸ್ಕೊಂಡು ಕಣ್ಣು ಕೆಂಪು ಮಾಡಿಕೊಂಡು ಕೈ ಬಡಿದುಕೊಂಡು ಇನ್ನೊಬ್ಬರು ಹೊಡೆದು ಅವ್ರ ಕಣ್ಣು ಹೊಡೆಸ್ಕೊಂಡು, ಯಾವನು ತನ್ನ ಜೀವನದಲ್ಲಿ ಸಿಟ್ಟಿಗೆ ಕ್ರೋಧಕ್ಕೆ ವಶನಾಗಿಲ್ಲ, ಯಾವ ಹೆಣ್ಮಗಳು ಪರಪುರುಷನನ್ನು ನೋಡಿ ಮೋಹಿತಲಾಗಿಲ್ಲ, ಅವರನ್ನು ಅಣ್ಣ ತಮ್ಮ ಬಂಧು ಬಾಂಧವರು ಚಿಕ್ಕಪ್ಪ ದೊಡ್ಡಪ್ಪ ಈ ರೀತಿಯಾಗಿ ಅವರನ್ನು ತಾನು ತಿಳಿದುಕೊಂಡಿದ್ದಾಳೆ. ಅಂಥ ಹೆಣ್ಮಗಳು, ಸಿಟ್ಟಿಗೆ ಬಾರದೇ ಇರತಕ್ಕಂಥ ಹೆಣ್ಮಗಳು. ಚಿತ್ತಂಚನ ನಿರ್ದಹತಿ ಕೋಪ ಕೃತಾನುತಾಪ ಕರ್ಷಂತಿ ಭೂರಿ ವಿಷಯಾಶ್ಚ ನ ಲೋಕಪಾಶಯ. ಮೂರನೇದ್ದು, ಮೊದಲೇದ್ದು ಪರಪುರುಷ ಪರಸ್ತ್ರೀಯರಲ್ಲಿ ಆಕರ್ಷಿತನಾಗದೇ ಇರುವಿಕೆ. ಎರಡನೇದ್ದು ಸಿಟ್ಟಿಗೆ ಬರದೇ ಇರುವಿಕೆ. ಮೂರನೇದ್ದು ಆಶೆಗೆ ಒಳಗಾಗಿ ಧರ್ಮ ಬಿಡ್ತಕ್ಕಂಥ ವ್ಯಕ್ತಿಗಳು. ಹೆಚ್ಚಿಗೆ ಹಣ ಬೇಕು, ದೊಡ್ಡ ದೊಡ್ಡ ಮನೆ ಬೇಕು, ಅದಕ್ಕೋಸ್ಕರ ಎಲ್ಲ ಧರ್ಮ ಬಿಟ್ಟು ಯಾರ್ದೋ ಕೈಯಲ್ಲಿ ಕೆಲಸ ಮಾಡಿ ಏನೇನೋ ಮಾಡಿ ಸಂಧ್ಯಾವನ್ನೆಲ್ಲ ಬಿಟ್ಟು 24 ತಾಸು ದುಡ್ಡು 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 ಅಂತೇಳಿ ಯಾರು ಬಂದದ್ರಲ್ಲಿ ಸಂತುಷ್ಟರಾಗಿರ್ತಾರೆ. ಅಂತಹ ವ್ಯಕ್ತಿಗಳು ಈ 3 ಗುಣ ಇದ್ದರೆ ಸಾಕು. ಲೋಕತ್ರಯಂ ಜಯತಿ ಕೃತ್ಸ್ನಮಿದಂ ಸಧೀರ. 3 ಲೋಕಗಳನ್ನು ಗೆಲ್ತಾನೆ. ಹಾಗಾದರೆ ನಮ್ಮ ಸ್ವಾಮಿಗಳು ಆ ರೀತಿಯಾಗಿದ್ದಾರೆ, ಗೆದ್ದಾರೆ ಅಂದರೆ ಹೌದು. 3 ಲೋಕಗಳನ್ನು ಗೆಲ್ಲುವುದು ಅಂದರೆ ಏನರ್ಥ? ಅಧೋ ಲೋಕದಲ್ಲಿರ್ತಕ್ಕಂಥ ಅಸುರರ ಆಕ್ರಮಣಕ್ಕೆ ಅವಳು ಹೊರಗಾಗಿಲ್ಲ, ಕಲೆ ಪ್ರವೇಶ ಅವರವರಾಗಿಲ್ಲ, ಮಾಡಲಿಕ್ಕೆ ಬಿಡಂಗಿಲ್ಲ. ಅಸುರರು ಮಾಡುವ ವೈಚಾರಿಕ ಮಾನಸಿಗೆ ಅವರೊಳಗಾಗೋದಿಲ್ಲ ನಮ್ಮ ಸ್ವಾಮಿಗಳಂಥ ಮಹಾನುಭಾವರು. ಹಾಗೆ ಇಲ್ಲಾಗಿ ಕೆಳಗಿನ ಲೋಕವನ್ನು ಗೆದ್ದುಬಿಟ್ರು. ಈಗ ಈ ಲೋಕ ಸಂಸಾರದಲ್ಲಿ ಆಸಕ್ತರಾಗಿಲ್ಲ, ಹೀಗಾಗಿ ಈ ಲೋಕವನ್ನು ಗೆದ್ದುಬಿಟ್ರು. ಇನ್ನು ಮೇಲಿನ ಲೋಕ ಸುಧಾದಿ ಗ್ರಂಥಗಳ ವ್ಯಾಖ್ಯಾನವನ್ನು ಮಾಡ್ತಾ, ಹಗಲು ರಾತ್ರಿ ಮೂಲರಾಮದೇವರು ಪೂಜೆ ಮಾಡ್ತಾ ಮೋಕ್ಷವನ್ನು ಕೂಡ ಆ ಮೋಕ್ಷಕ್ಕೆ ಬೇಕಾದ ಸಾಧನೆ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಸ್ವರ್ಗಾದಿ ಲೋಕಗಳನ್ನು ಕೂಡ ಗೆದ್ದುಬಿಟ್ಟಿದ್ದಾರೆ. ತಾತ್ಪರ್ಯ ಇಷ್ಟೇ, ಪರಪುರುಷ ಪರಸ್ತ್ರೀಯರ ಮೋಹಕ್ಕೆ ಒಳಗಾಗದೆ, ಸಿಟ್ಟಿನಿಂದ ತನ್ನ ಜೀವನ ಹಾಳು ಮಾಡಿಕೊಳ್ಳದೆ, ಆಶೆ ಲೋಭಗಳಿಂದ ತನ್ನ ಧರ್ಮವನ್ನು ಬಿಡದೇ ಇರತಕ್ಕಂಥ ವ್ಯಕ್ತಿ ಅವನು ಸಫಲ ಜೀವನ ಮಾಡುವ ವ್ಯಕ್ತಿ ಅಂತ ನಿಮಗೊಂದು 2 ಸುಭಾಷಿತ ಉದಾಹರಣೆ ಕೊಟ್ಟೆ. ಸಾವಿರಾರು ಸುಭಾಷಿತಗಳು. ಸುಭಾಷಿತ ಭಾಂಡಾಗಾರ ಅಂತೇಳಿ ಮುಂಬೈ ನಿರ್ಣಯ ಸಾಗರ ಪ್ರೆಸ್ನ ಅವರು ಪ್ರಿಂಟ್ ಮಾಡಿದ ಪುಸ್ತಕ ಇದೆ. ಸುಮಾರು 5,000 ಸುಭಾಷಿತಗಳಿವೆ. 5,000 ಸುಭಾಷಿತ. ಮುಂಬೈಯಲ್ಲಿ ಇನ್ನೊಂದು ಪ್ರೆಸ್, ಗುಜರಾತಿ ಪ್ರಿಂಟಿಂಗ್ ಪ್ರೆಸ್ ಅಂತೇಳಿ, ಇಲ್ಲ ವೆಂಕಟೇಶ್ವರ ಪ್ರೆಸ್ ಅಂತೇಳಿ ಹಳೆ ಪ್ರೆಸ್. ಸುಭಾಷಿತ ಸಾಗರ ಅಂತೇಳಿ ಸುಮಾರು 3,000-4,000 ಸುಭಾಷಿತಗಳ ಸಂಗ್ರಹ ಇದೆ. ಮಾರ್ಕೆಟ್ನಲ್ಲಿ ಸುಭಾಷಿತ ಬೇಕಾದಷ್ಟು ಪುಸ್ತಕ ಸಿಗ್ತದೆ. ಸಂಸ್ಕೃತ ಸುಭಾಷಿತ ನಮ್ಮ ಜೀವನದಲ್ಲಿ ಮಾರ್ಗದರ್ಶನ ಮಾಡ್ತದೆ. ಮೊದಲನೇ ಸುಭಾಷಿತ ಹೇಳಿತು ಬಂಧುಗಳ ಜೊತೆಯಲ್ಲಿ ಸಂಬಂಧ ಇಟ್ಕೋ ಅಂತೇಳಿ. ಎರಡನೇ ಸುಭಾಷಿತ ಹೇಳಿತು 3 ಗುಣಗಳನ್ನು ನಿನ್ನಲ್ಲಿ ತಂದ್ಕೋ ಅಂತೇಳಿ. ಎಂಥ ಅದ್ಭುತವಾಗಿರ್ತಕ್ಕಂಥ ಸಂದರ್ಭ ಇರಬೇಕಲ್ಲ. ಅದಕ್ಕೆ ಸೂಕ್ತಂಚಮೇ, ಸೂಕ್ತಂ ಉತ್ತಮ ಸುಭಾಷಿತಗಳ ಜ್ಞಾನ, ಅದನ್ನು ಜೀವನದಲ್ಲಿ ತಂದುಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಪರಮಾತ್ಮ
ನನಗೆ ಕೊಡು ಅಂತ ತಿಳ್ಕೊಂಡು ಅಂತೇಳಿ ಕೇಳ್ಕೊಳ್ತಾ ಇದ್ದೆ. ಸೂಕ್ತಂಚಮೇ ಸುಭಾಷಿತ. ಆದರೆ ಇಂತಹ ಸುಭಾಷಿತಗಳಿಂದ ನಮಗೆ ಬರುವುದೇನು? ಸುಕೃತಂಚಮೇ. ಪರಮಾತ್ಮ ಸುಭಾಷಿತದಲ್ಲಿ ಹೇಳಿದಂತೆ ನಾನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ನನಗೆ ಪುಣ್ಯ ಕೊಡು. ಭಗವಂತ ನನಗೆ ದೊಡ್ಡ ಮನೆ ಕೊಟ್ಟರೆ ಕೊಡು, ಇಲ್ಲ ಇದ್ದ ನೀವು ಕೊಟ್ಟ ಮನೆಯಲ್ಲಿ ನಾನು ಇರ್ತೇನೆ. ಹೆಚ್ಚಿನ ಪ್ರಮೋಷನ್ ಕೊಡದೇ ಇದ್ರೂ ಪರವಾಗಿಲ್ಲ, ನಾನು ನೀನು ಕೊಟ್ಟದ್ರಲ್ಲಿ ಸಂತುಷ್ಟನಾಗಿರ್ತೇನೆ. ಹಾಗಾದ್ರೆ ಏನು ಬೇಕು ನಿನಗೆ? ಪರಮಾತ್ಮ ಪುಣ್ಯ ಕೊಡು. ಒಬ್ಬನ ರಾಜ ಕೇಳಿದ್ನಂತ, ನಿನ್ನ ಮನೆ ಬೇಕೇನೋ? ಬೇಡ ಸ್ವಾಮಿ. ಹೊಲ ಬೇಡ, ಬಂಗಾರ ಬೇಡ, ಆಮೇಲೆ ಏನು ಕೊಡ್ಲು? ರಾಜ ಒಂದು 5 ಕೋಟಿ ರೂಪಾಯಿ ಕೊಟ್ಬಿಡು. ಅಲ್ಲೋ ಮನೆಗೆ ಕೊಡ್ತೇನೆ. ರಾಜ ನೀ ಕೊಟ್ಟ 5 ರೂಪಾಯಿ ಒಳಗೆ ಮನೆಯೂ ಆಗ್ತದೆ, ಹೊಲನೂ ಆಗ್ತದೆ, ಎಲ್ಲನೂ ಆಗ್ತದೆ, ಕೈಯಾಗ ಕುಳಿತದೆ. ಅದರಿಂದಾಗಿ ನಾವು ಯಾವುದನ್ನು ಪಡೆದರೆ ಎಲ್ಲ ಸಿಗ್ತದೆ, ಅದನ್ನು ಕೇಳಿದರೆ ಉಳಿದೆಲ್ಲ ಕೇಳುವ ಅವಶ್ಯಕತೆ ಬೀಳಂಗಿಲ್ಲ. ಹಾಗಾದರೆ ಯಾವುದನ್ನು ಪಡೆದರೆ ಎಲ್ಲ ಸಿಗ್ತದೆ ಅಂತ ಬೇಡಿಕೆ ಯಾವುದಪ್ಪ ಹೇಳು? ಪುಣ್ಯ. ಪುಣ್ಯ ಪುಣ್ಯ ಇದ್ರೆ ಏನು ಸಿಗ್ತದೆ? ಒಂದು ಮಾಡಿದ ಸ್ವಲ್ಪ ಪುಣ್ಯದಿಂದ, ಪರಮಾತ್ಮನ ಪ್ರೀತ್ಯಾಸ್ಪದವಾದ ಪ್ರೀತಿ ಮಾಡುವ ಪುಣ್ಯದಿಂದ ನಮಗೆ 13 ತರಹದ ಸಫಲತೆ ಸಿಗ್ತದೆ. ಎಷ್ಟು? 13 ತರಹದ ಸಫಲತೆ. ಹೇಳ್ರಪ್ಪ. ಹಾಗಾದರೆ ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಒಂದು ಸುಭಾಷಿತ ಬರ್ತದೆ, ಪುಣ್ಯ ಇದ್ರೆ ಏನು ಸಿಗ್ತದೆ ಅಂತ. ಪುಣ್ಯ ಇದ್ರೆ ಏನು ಸಿಗ್ತದೆ? ಸುಭಾಷಿತ ಇದು ಈ ರೀತಿಯಾಗಿದೆ. ಮಾನುಷ್ಯಂ ವರವಂಶ ಜನ್ಮ ವಿಭವ ದೀರ್ಘಾಯುರಾರೋಗ್ಯಕಂ ಸನ್ಮಿತ್ರಂ ಸುಸುತಂ ಸಖಿ ಪ್ರಿಯತಮ ಭಕ್ತಿಶ್ಚ ನಾರಾಯಣೇ ವಿದ್ವತ್ವಂ ಸುಜನತ್ವಮಿಂದ್ರಿಯಜಯ ಸತ್ಪಾತ್ರ ದಾನೇ ರತಿಃ ತೇ ಪುಣ್ಯೇನ ವಿನಾ ತ್ರಯೋದಶ ಗುಣಾಃ ಸಂಸಾರಿಣಾಂ ದುರ್ಲಭಾಃ. ಪುಣ್ಯ ಇದ್ರೆ ಏನು ಸಿಗ್ತದೆ? ಬರೆದಿಟ್ಟುವರಿ. ಅದಕ್ಕೆ ಪುಣ್ಯ ಸಂಪಾದನೆ ಮಾಡಬೇಕು. ಏಕಾಶಿ ಉಪವಾಸ ಮಾಡಿ, ಸಂಧ್ಯಾವಂದನ ಮಾಡಿ, ದೇವ್ರ ಸ್ತೋತ್ರ ಮಾಡಿ, ಚಾತುರ್ಮಾಸ ವ್ರತ ಮಾಡಿ, ಎಲ್ಲ ಯಾವುದು ವ್ಯರ್ಥ ಹೋಗೋದಿಲ್ಲ. ಮೊದಲನೇದ್ದು ಮುಂದಿನ ಜನ್ಮ ಮನುಷ್ಯ ಶರೀರ ಸಿಗ್ತದೆ, ದೊಡ್ಡ ಲಾಭ. ಪುಣ್ಯ ಇದ್ದರೆ ಮುಂದೆ ಪುಣ್ಯದಿಂದ ಮೊದಲೇನು ಸಿಗ್ತದೆ? ಮನುಷ್ಯ ಜನ್ಮ ಸಿಗ್ತದೆ. ಆಮೇಲೆ ವರವಂಶ ಜನ್ಮ, ಒಳ್ಳೆ ಧಾರ್ಮಿಕರ ಮನೆಯೊಳಗೆ, ಪುಣ್ಯವಂತರ ಮನೆಯೊಳಗೆ, ಸಿರಿವಂತರ ಮನೆಯೊಳಗೆ, ಶುಚೀನಾಂ ಶ್ರೀಮತಾಂ ಗೇಹೆ, ಎಲ್ಲಿ ಸಾತ್ವಿಕತೆ ಧರ್ಮವೂ ಇದೆ, ಎಲ್ಲಿ ಹಣವೂ ಇದೆ, ಅಂಥ ಮನೆಯಲ್ಲಿ ಜನ್ಮ ಸಿಗ್ತದೆ ಪುಣ್ಯದಿಂದ. ಎರಡನೇ ಲಾಭ. ಮೂರನೇದ್ದು ದೀರ್ಘಾಯು, ದೀರ್ಘ ಆಯುಷ್ಯ ಸಿಗ್ತದೆ. ಆರೋಗ್ಯಕಂ, ಆರೋಗ್ಯ ಸಿಗ್ತದೆ. ದೀರ್ಘಾಯುರಾರೋಗ್ಯಕಂ. ಐದನೇದ್ರು ಸನ್ಮಿತ್ರಂ, ಒಳ್ಳೆ ಗೆಳೆಯರು ಸಿಗ್ತಾರೆ.
ಸಂಕಟದಲ್ಲಿ ನಮ್ಗೆ ಸಹಾಯ ಮಾಡ್ತಿರ್ತಾರೆ. ಒಳ್ಳೆಯ ಗೆಳೆಯರು ಹೇಗಿರ್ತಾರೆ ಅಂತಕೊಂಡಂತಂದ್ರೆ, ಸಂಸ್ಕೃತ ಸುಭಾಷಿತದೊಳಗೆ ಒಂದು ಉದಾಹರಣೆ ಇದೆ. ಅವ್ರು ಹೇಗಿರ್ತಾರೆ ಅಂತಕೊಂಡಂತಂದ್ರೆ, ನೀರು ಹಾಲಿನಂತೆ ಇರ್ತಾರಂತೆ. ಅದಕ್ಕೂ ಒಂದು ಉದಾಹರಣೆ ಹೇಳ್ತಾರೆ. ಹಾಲು ತಂದ ಮೇಲೆ ಒಲೆ ಮೇಲೆ ಇಡ್ತೀವಿ, ಹಾಲು ಕಾಯ್ಲಿಕ್ಕೆ ಚಾಲು ಆಗ್ತದೆ. ಯಾವಾಗ ಹಾಲಿನೊಳಗಿಂದ ಎಲ್ಲ ನೀರು ಹೋಗ್ತದೆ, ಹೆಚ್ಚಿನ ನೀರಿನ ಅಂಶ ವೈಪಾರ್ಯಾಗ ಹೋಗ್ಬಿಡ್ತದೆ, ಅವಾಗ ಹಾಲು ಉಕ್ಲಿಕ್ಕೆ ಚಾಲು ಮಾಡ್ತದೆ. ಯಾಕೆ? ನನ್ನ ಮಿತ್ರ ನೀರು ಹೋದ, ಅವನಿಂದ ನಾನು ಹೋಗ್ತೀನಿ ಅಂತೇಳಿ ಹಾಲು ಮೇಲೆ ಉಕ್ಕಿ ಬರ್ತದೆ. ಆಗ ಅಲ್ಲಿ ಸಮೀಪದಲ್ಲಿದ್ದರೆ ನಾವು ಏನು ಮಾಡ್ತೀವಿ, ಸ್ವಲ್ಪ ನೀರು ತಗೊಂಡು ಅದ್ರ ಮೇಲೆ ಹಾಕಿಬಿಡ್ತೀವಿ, ಮತ್ತು ಆ ಉಕ್ಕಿದ್ದೆಲ್ಲ ಕೆಳಗೆ ಇಳಿತದೆ. ಯಾಕೆ? ನನ್ನ ಮಿತ್ರ ಬಂದ, ಆಯ್ತು ನಾನು ಮತ್ತು ಪುನಃ ಅವನ ಜೊತೆ ಮತ್ತೆ ಇರ್ತೀನಿ ಅಂತಕೊಂಡು ಅಂತೇಳಿ. ಹಾಗೆ ಸಂಕಟದ ಸಮಯದಲ್ಲಿ ನಮ್ಮ ಜೊತೆಯಲ್ಲಿರ್ತಕ್ಕಂಥವನು ಒಳ್ಳೆಯ ಮಿತ್ರ. ಅಂಥ ಮಿತ್ರ ಅವಿಜ್ಞಾತ ಸಕನಾದ ಪರಮಾತ್ಮ ಮಾತ್ರ. ಪರಮಾತ್ಮ ಅಂತಕೊಂಡಂತನ್ನುವ ಮಿತ್ರ ನಮಗೆ ಸಿಗ್ತಾನೆ. ಸನ್ಮಿತ್ರಂ, ಪುಣ್ಯದಿಂದ ಸಿಗ್ತಕ್ಕಂಥದ್ದು 4ನೇದ್ದು. ಅಲ್ಲ 5ನೇದ್ದು. 6ನೇದ್ದು ಸುಸುತಂ, ಒಳ್ಳೆ ಮಾತು ಕೇಳು ಮಕ್ಕಳು. ಮೊಬೈಲ್ ಬಿಟ್ಬಿಡು ಅಂದ್ರೆ ಬಿಟ್ಬಿಡ್ತಾರೆ. ಸಂಧ್ಯಾವಂದನ ಮಾಡು ಅಂತಕೊಂಡಂತಂದ್ರೆ ಸಂಧ್ಯಾವನಕ್ಕೂ ಕೊಟ್ಬಿಡ್ತಾರೆ. ಆ ನಂತರ ಏನಪ್ಪ ಪಾರಾಯಣ ಮಾಡು ಅಂದರೆ ಮಾಡ್ತಾರೆ, ಅಭ್ಯಾಸ ಮಾಡೋದ್ರೆ ಅಭ್ಯಾಸ ಮಾಡ್ತಾರೆ. ಪುಣ್ಯ ಇದ್ರೆ ಮಕ್ಕಳಿಗೆ ಮಾತು ಕೇಳ್ತಾರೆ. ನಮ್ಮ ಮಾತು ಮಕ್ಕಳು ಕೇಳದೇ ಇದ್ದಾಗ ನಂದೇನೋ ಪುಣ್ಯ ಕಡಿಮೆ ಆಗಿದೆ ಅಂತ ತಿಳ್ಕೊಬೇಕು. ಅವ್ರ ಮೇಲೆ ಒದರಾಟಕ್ಕೆ ಹೋಗ್ಬೇಡ್ರಿ. ದೇವರೇ ನನಗೆ ಪುಣ್ಯ ಕೊಡು, ಪುಣ್ಯ ಕೆಲಸ ಮಾಡಿಸು, ನನ್ನ ಮಗ ಒಳ್ಳೆಯವನಾಗಬೇಕು ಅಂತ ಕೇಳಬೇಕು. ಸನ್ಮಿತ್ರಂ ಸುಸುತಂ, ಅದ್ರ ಜೊತೆಗೆ ಒಳ್ಳೆ ಹೆಂಡತಿನೂ ಸಿಗಬೇಕು. ಸಖಿ ಪ್ರಿಯತಮ, ನಮ್ಮ ಮೇಲೆ ಪ್ರೀತಿ ಮಾಡೋ ಹೆಂಡತಿ ಸಿಗಬೇಕು. ನಮ್ಮ ಮೇಲೆ ಪ್ರೀತಿ ಮಾಡ್ತಕ್ಕಂಥ ಗಂಡ ಸಿಗಬೇಕು. ನಮ್ಮ ಬೇಡಿಕೆಗಳನ್ನು ಪೂರ್ಣ ಮಾಡಬೇಕು, ನಮಗೆ ಸನ್ಮಾರ್ಗಕ್ಕೆ ಪ್ರೇರಣೆ ಮಾಡಬೇಕು, ಒಳ್ಳೆಯ ಮಾರ್ಗಕ್ಕೆ ನಮ್ಮನ್ನು ಹತ್ತಿಸಬೇಕು. ಅದೇ ಜೊತೆಗೆ ಒಳ್ಳೆಯ ಹೆಂಡತಿ, ಆ ನಂತರ ಒಳ್ಳೆಯ ಮಕ್ಕಳು, ಅದರ ಜೊತೆಯಲ್ಲಿ ಇನ್ನೊಂದು ಮುಖ್ಯ, ಭಕ್ತಿಶ್ಚ ನಾರಾಯಣೇ, ಭಗವಂತನಲ್ಲಿ ಭಕ್ತಿ. ಇದು ದೊಡ್ಡ ಸಂಪತ್ತಿ. ಇದು ಕೂಡ ಪುಣ್ಯದಿಂದೇ ಸಿಗ್ತದೆ. ನಾವು ಮಾಡುವ ಜಪ, ಗಾಯತ್ರಿ ಜಪ, ಅರ್ಘ್ಯ ಪ್ರದಾನ, ದಿಂಗ್ ನಮಸ್ಕಾರ, ನೈವೇದ್ಯ, ವೈಶ್ವದೇವ, ದೇವ್ರ ಪೂಜೆ, ಎಲ್ಲ ಪುಣ್ಯ ಪರಮಾತ್ಮ ಒಂದು ಕಡೆಗೆ ಸೇರಿಸಿ ಅದರಿಂದ ಜ್ಞಾನ ಭಕ್ತಿ ಕೊಡ್ತಾನೆ. ಇಲ್ಲ ನಾನು ಮಾಡ್ತೀನಿ ಇದನ್ನು ಕೊಡೋದ್ರೆ ಅಷ್ಟೇ ಕೊಟ್ಬಿಡ್ತಾನೆ. ಜ್ಞಾನ ಏನು ದೇವ್ರ ಹತ್ರ ನೀ ಸಂತುಷ್ಟನಾಗೋದು ಕೇಳಬೇಕು. ಸನ್ಮಿತ್ರಂ ಭಕ್ತಿಶ್ಚ ನಾರಾಯಣೇ, ಎಷ್ಟದು? ಮಾನುಷ್ಯಂ ವರವಂಶ ಜನ್ಮ ವಿಭವ, ವಿಭವ ಅಂದರೆ ಸಂಪತ್ತಿ, ಸಿರಿವಂತಿಕೆ, ದೀರ್ಘಾಯು ಆರೋಗ್ಯಕಂ, ಸನ್ಮಿತ್ರಂ ಸುಸುತಂ ಸಖೀ ಪ್ರಿಯತಮ ಭಕ್ತಿಶ್ಚ ನಾರಾಯಣೆ. 8 ಲಾಭ ಅದು. ಈಗ ಆ ನಂತರ 9ನೇದ್ದು ವಿದ್ವತ್ವಂ. 9ನೇದ್ದು ಒಳ್ಳೆ ಪಾಂಡಿತ್ಯ ಬರ್ತದೆ, ಒಳ್ಳೆ ವಿದ್ಯೆ ಬರ್ತದೆ. ಮಹಾಭಾರತ ಆದಿ ಓದಿ ಆನಂದ ಪಡುವ ಭಾಗ್ಯವೂ ಸಿಗ್ತದೆ, ಇನ್ನೊಬ್ಬರಿಗೆ ಹೇಳಿ ಸಂತೋಷ ಪಡುವ ಭಾಗ್ಯವೂ ಸಿಗ್ತದೆ. ಪುಣ್ಯ ಇದ್ರೇ ಮಾತ್ರ ಈ ರೀತಿಯಾಗಿರ್ತಕ್ಕಂಥ ಪಾಂಡಿತ್ಯ ಇತ್ಯಾದಿಗಳ ಲಾಭ ಹೋಗ್ತದೆ. 10ನೇದ್ದು ಪಾಂಡಿತ್ಯ ಇದೆ, ಅಹಂಕಾರ ಇದ್ರೆ ಉಪಯೋಗ ಏನು? ಪಾಂಡಿತ್ಯ ಇದೆ, ಮಂದಿಗೆ ಬೈಕೋತಿದ್ರೆ ಏನಪ್ಪ? ಸುಜನತ್ವ, ಸಜ್ಜನಿಕೆ, ಯಾರ ಮನಸ್ಸನ್ನು ನೋಯಿಸದೆ ಅವರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ವಿನಯ. ಆಯ್ತಪ್ಪ, ಇಂಥ ಆಚಾರ ಹತ್ರ ಇನ್ನೊಮ್ಮೆ ಹೋಗ್ಬೇಕಪ್ಪ ಅಂತ ಅನಿಸ್ಬೇಕು ಅವ್ರಿಗೆ. ಇಂಥ ಆಚಾರ ಜೊತೆ ಮಾತಾಡಬೇಕು ಅಂತ ಅನಿಸ್ಬೇಕು. ಏನ್ರಿ ಬ್ಯಾಡ್ರಿ, ಹೋದ್ರೆ ಏನಾದ್ರು ಬೈದು ಬಿಡ್ತಾರೆ ಅವರು, ಹಂಗೆ ಅನಿಸ್ಬಾರ್ದು. ಸಜ್ಜನಿಕೆ ಇರಬೇಕು.
ಸಜ್ಜನಿಕೆ ಅಂತಂದರೆ ಸತ್ ಅಂದರೆ ಪರಮಾತ್ಮ. ಪರಮಾತ್ಮನಲ್ಲಿ ಅವ್ರು ಭಕ್ತರಾಗಿರ್ಬೇಕು. ಬರೀ ವಿದ್ವಾಂಸರಾಗಿದ್ದರೂ ಉಪಯೋಗ ಇಲ್ಲ, ಅವ್ರು ಭಕ್ತರೂ ಆಗಿರಬೇಕು. ಅದರಿಂದ ಸುಜನತ್ವ ಕೂಡ ಸಿಗ್ತದೆ. ಪಾಂಡಿತ್ಯ ಜೊತೆಗೆ ಸಜ್ಜನಿಕೆಯು ನಮಗೆ ಪ್ರಾಪ್ತಿಯಾಗ್ತದೆ. ಪ್ರತಿದಿನಂ 13ನೇದು ಮಿಷ್ಟಾನ್ನ ಪಾನಂ ಗೃಹೆ. ದಿನಾಲು ಮನೆಯಲ್ಲಿ ಅನ್ನ, ಪಾಯಸ, ಕೋಸಂಬರಿ, ಚಿತ್ರಾನ್ನ, ಆನಂತರ ಕಡುಬು, ಈ ರೀತಿಯಾಗಿ ಒಳ್ಳೆಯ ರೀತಿಯಾಗಿ ಸಿರಿವಂತಿಕೆ ಊಟ ಸಿಗಬೇಕು. ದಿನಾಲು ಸಿಗ್ತದೆ ಪುಣ್ಯದಿಂದ. ಶ್ರೀಪಾದರಾಜರ ನೆನೆದೆ ಪಕ್ವಾನ್ನ ಸಿಗ್ತದೆ ನೋಡ್ರಿ. ಅಷ್ಟು ಪುಣ್ಯದ ಶ್ರೀಪಾದರಾಜರದು. ಅವ್ರ ಹೆಸರು ಕೇಳಿದ್ರೆ ಸಾಕು ನಮ್ಗೆ ಪಕ್ವಾನ್ನ ಊಟ ಸಿಗ್ತದೆ. ಅವರೆಷ್ಟು ಪುಣ್ಯ ಗಳಿಸಿರ್ಬೇಕು ಕಲ್ಪನೆ ಮಾಡಿಕೊಳ್ಳಿ. ಇವು 13 ಪುಣ್ಯ ಇದ್ದರೆ ಸಿಗ್ತದೆ. ಪುಣ್ಯ ಇಲ್ಲದೆ ಇದ್ದರೆ ಸಂಸಾರದಲ್ಲಿದ್ದ ನಮಗೆ ಇದೆಲ್ಲ ದುರ್ಲಭ. ಯಾವುದೂ ಇಲ್ಲ. ಹೆಂಡತರೇ ಸರಿ ಇರೋದಿಲ್ಲ, ಗಂಡರೇ ಸರಿ ಇರೋಂಗಿಲ್ಲ, ಮಕ್ಕಳೇ ಸರಿ ಇರೋಂಗಿಲ್ಲ, ಆದರೆ ಆಗದೇ ಇರಬಹುದು, ಆರೋಗ್ಯ ಸರಿ ಇರೋಂಗಿಲ್ಲ. ಇವೆಲ್ಲ ಪಾಪದಿಂದ ಬರ್ತಕ್ಕಂಥವು. ಅದಕ್ಕೋಸ್ಕರ 13 ಲಾಭ ಆಗೋದಕ್ಕೋಸ್ಕರ ಮಾನುಷ್ಯಂ ವರಮಂಶಜನ್ಮ ವಿಭವ ದೀರ್ಘಾಯು ಆರೋಗ್ಯಕಂ ಸನ್ಮಿತ್ರಂ ಸುಸುತಂ ಸಖಿ ಪ್ರಿಯತಮ ಭಕ್ತಿಶ್ಚ ನಾರಾಯಣೆ ವಿದ್ವತ್ವಂ ಸುಜನತ್ವಂ ಇಂದ್ರಿಯಜಯ ಸತ್ಪಾತ್ರದಾನೇ ರತಿ. ಈ 13 ತೇ ಪುಣ್ಯ. ಕೊನೆಯದು ಹೇಳಿಲ್ಲ ನಾನು. ಬರೇ ಸುಜನತ್ವ ಇಂದ್ರಿಯ ಜಯ ಅಷ್ಟೇ ಅಲ್ಲ, ಸತ್ಪಾತ್ರ ದಾನೇ ರತಿ ಬೇಕು. ದಾನ ಮಾಡುವ ಸದ್ಬುದ್ಧಿ ನಮಗೆ ಬೇಕು. ಮಿಷ್ಟಾನ್ನ ಪಾನ ಅದನ್ನು ಈ ಶ್ಲೋಕದಲ್ಲಿಲ್ಲ, ಬೇರೆ ಶ್ಲೋಕದಲ್ಲಿ. ಸತ್ಪಾತ್ರ ದಾನೇ ರತಿ. ಯೋಗ್ಯ ವ್ಯಕ್ತಿಗಳು ಬಂದಾಗ ನನ್ನ ಯೋಗ್ಯತೆ ಎಷ್ಟು, ಕೆಲವು ಸಲ ಯೋಗ್ಯತೆ ಮೀರಿ ದಾನ ಧರ್ಮ ಮಾಡತಕ್ಕಂತಹ ಒಂದು ಸದ್ಬುದ್ಧಿ. ಈ 13 ಗುಣಗಳು ಪುಣ್ಯದಿಂದ ಮಾತ್ರ ಸಿಗ್ತದೆ. ಪುಣ್ಯ ಇಲ್ಲದೇ ಇದ್ದರೆ ಸಂಸಾರಿಣಾಂ ದುರ್ಲಭ, ಸಂಸಾರಿಗಳಿಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ಅದಾಗಿ 13 ಪ್ರತ್ಯೇಕ ಬೇಡಿಕೊಳ್ಳದೆ ವಿಶ್ವಾಮಿತ್ರರು ಶ್ರೀ ರಾಮಚಂದ್ರನಿಗೆ ಕೇಳ್ಕೊಳ್ತಾರೆ, ಸುಕೃತಂಚಮೇ, ನನಗೆ ಪುಣ್ಯ ಕೊಡಪ್ಪ ಪರಮಾತ್ಮ, ಪುಣ್ಯದಿಂದ ನನಗೆಲ್ಲವೂ ಸಿಗ್ತದೆ. ವಿತ್ತಂಚಮೇ, ವಿತ್ತ ಅಂದರೆ ಸಂಪತ್ತಿ. ಮತ್ತು ಹಿಂದೆ ಪುಣ್ಯದಿಂದ ಸಂಪತ್ತಿ ಬರಂಗಿಲ್ಲ ಬರ್ತದೆ. ಇಲ್ಲಿ ವಿತ್ತ ಅಂತಿಕೊಂಡು ಅಂತಂದರೆ ಪ್ರಸಿದ್ಧಿ. ಪ್ರಸಿದ್ಧಿ ಎಂದರೇನು? ನಾವು ಹೋದ ಮೇಲೆಯೂ ಕೂಡ ನಮ್ಮ ಕೀರ್ತಿ ಅಂತನ್ನುವ ಆಯುಷ್ಯ ನಮಗೆ ಇರಬೇಕು. ಕೀರ್ತಿ ದೇಹದಿಂದ ನಾವು ಜೀವಿತ ಇರಬೇಕು. ಇಲ್ಲಪ್ಪ ಇಂಥ ವ್ಯಕ್ತಿ ಹೋಗಬಾರ್ದಾಗಿತ್ತು, ಎಷ್ಟು ಮಂದಿ ಉಪಕಾರ ಮಾಡ್ತಿದ್ರು, ಆ ಪುಣ್ಯವಂತ ಇನ್ನೂ ಇದ್ರೆ ನಮಗೆ ಎಷ್ಟು ಅನುಕೂಲ ಆಯಿತು, ಹೋದ ನಮ್ಮ ದೊಡ್ಡ ಹಾನಿ ಆಯಿತು, ನಮ್ಮ ಸಮಾಜಕ್ಕೆ ದೊಡ್ಡ ಹಾನಿ ಆಯಿತು ಅಂತ 4 ಜನ ಅನ್ಬೇಕು. ಅಂದರೆ ಮುಂದೆ ಅವರು ನಮ್ಮನ್ನು ನೆನೆಸ್ತಾ ಇದ್ರು, ಆ ಪುಣ್ಯ ನಾವು ಇದ್ದಲ್ಲಿ ನಮ್ಗೆ ಸಿಗ್ತಿರ್ತದೆ. ಇಲ್ಲಾರು ಕೆಲವರು ಇರ್ತಾರೆ, ಹೋದ ಚಲೋ ಆಗ್ಬಿಡು, ಅವನಿಂದ ಮನೆ ಹಾಳಾಗಿತ್ತು ಅಂತ ಅಯೋಗ್ಯ ಸಮಾಜಕ್ಕೆ ಭಾಳ ಪೀಡಾ ಮಾಡ್ತಿದ್ದ. ದುರ್ಯೋಧನ ಹೋದ, ದುಃಖ ಯಾರು ಪಡಲಿಲ್ಲ? ಅವ್ರ ಅಪ್ಪ ಅಮ್ಮ ಪಟ್ಟಿರ್ಬೇಕು. ಹೋದ ಚಲೋ ಆಯಿತು ಅಂತಕೊಂಡು ಜಗತ್ತಿನ ಜನರಂದರು. ಆ ರೀತಿಯಾಗಿರ್ತಕ್ಕಂಥ, ಆದರೆ ಈ ಪ್ರಸಿದ್ಧಿ ಎದರಿಂದ ಬರ್ತದೆ? ವಿದ್ಯೆಯಿಂದ ಬರ್ತದೆ. ಒಳ್ಳೆ ವಿದ್ಯೆ ಇತ್ತು, ಸಂಪತ್ತಿ, ಪರೋಪಕಾರ ಮಾಡಲಿಕ್ಕಾಗ್ತದೆ. ಒಬ್ಬ ಕವಿ ಯಾರೋ ಕೇಳಿದ್ರು, ಏನಪ್ಪ ರಾಜ ಶ್ರೇಷ್ಠನು ಒಬ್ಬ ಪಂಡಿತ ಶ್ರೇಷ್ಠ ಅಂತ. ಆವಾಗ ಮಂತ್ರಿ ಹೇಳ್ದ, ರಾಜ ನಿನಗಿಂತ ವಿದ್ವಾಂಸರು ಶ್ರೇಷ್ಠರು ಅಂತ. ರಾಜ ಹೇಳ್ದ, ನಂದೆಷ್ಟು ಪ್ರಸಿದ್ಧಿ ಅದ ಅಷ್ಟದೇನು? ಮಂತ್ರಿ ಹೇಳ್ದ, ರಾಜ ನಿನ್ನ ಪ್ರಸಿದ್ಧಿ ಎಲ್ಲಿದೆ? ಈ ರಾಜ್ಯದೊಳಗೆ ಅಷ್ಟೇ ಅದ. ನೀ ಬೇರೆ ಕಡೆ ಹೋದ್ರೆ ನಿನ್ಗೆ ಯಾರು ಕೇಳ್ತಾರೆ? ಬೇರೆ ರಾಜ್ಯಕ್ಕೆ ಹೋದ್ರೆ ಅವನು ಬಂದಾನಂತ ಕುಂತ ಅಲ್ಲ ನಿನ್ನ ಮಾರು ಮರ್ಯಾದೆ ಮಾಡ್ತಾರೆ.
ಅದ್ರ ಪಂಡಿತ ಹೋಗೋದು. ಎಲ್ಲಿ ಹೋದರೂ ಅವ್ರ ವಿದ್ಯೆಗೆ ಮರ್ಯಾದೆ ಸಿಗ್ತದೆ. ಅದಕ್ಕೆ ಒಂದು ಸುಭಾಷಿತ ಇದೆ, ವಿದ್ವತ್ ಪಂಚ ನೃಪತ್ ಪಂಚ ನೈವ ತುಲ್ಯಂ ಕದಾಚನ. ಒಬ್ಬ ರಾಜ್ಯತ್ವ, ರಾಜ್ಯದ ಆಧಿಪತ್ಯ ಮತ್ತು ಪಾಂಡಿತ್ಯ ಇವೆರಡನ್ನ ಸಮಾನ ಅಂತ ಹೇಳಲಿಕ್ಕೆ ಹೋಗಬೇಡ್ರಿ. ಅದನ್ನು ಹೋಲಿಸ್ಲಿಕ್ಕೆ ಹೋಗಬೇಡ್ರಿ. ಯಾಕೆ? ಸ್ವದೇಶೇ ಪೂಜ್ಯತೆ ರಾಜ. ನಮ್ಮ ಚೀಫ್ ಮಿನಿಸ್ಟರಿಗೆ ಈಗ ಬೆಂಗಳೂರಿನಲ್ಲಿ ಇಲ್ಲಿದ್ದ ಚೀಫ್ ಮಿನಿಸ್ಟರಿಗೆ ಮರ್ಯಾದೆ ಇದೆ. ವಿದೇಶಕ್ಕೆ ಹೋದ್ರೆ ಯಾರು ಕೇಳ್ತಾರೆ? ಯಾರು ಕೇಳಂಗಿಲ್ಲ. ಆದರೆ ವಿದ್ವಾಂಸರು ವಿದೇಶಕ್ಕೆ ಹೋದರೆ ಅವ್ರ ಇದ್ದಾಗ ಅಲ್ಲಿಯೂ ಮಹತ್ವ ಇದೆ. ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ವಿದ್ವಾಂಸನಿಗೆ ಎಲ್ಲ ಹೋದ್ರೂ ಮರ್ಯಾದೆ ಇದೆ. ಯಾರು ಬೇಕಾದ ಊರಿಗೆ ಹೋಗಲಿ, ಅವನ ಒಳ್ಳೆ ನಾಲ್ಕು ಮಾತುಗಳನ್ನು ಕೇಳಿ ಅವನು ಮಾಡುವ ಜ್ಞಾನದ ದಾನ ನೋಡಿ ಯಾರು ಬೇಕಾದರೂ ಅವನಿಗೆ ಮರ್ಯಾದೆ ಮಾಡಿ ಕರೀತಾರೆ. ಆದ್ದರಿಂದ ವಿದ್ವತ್ ಪಂಚ ನೃಪತ್ ಪಂಚ ನೈವತುಲ್ಯಂ ಕದಾಚನ. ಸಿರಿವಂತರಿಗೆ ಯಾರವರಿಂದ ಸಹಾಯ ಪಡೆದಿರ್ತಾರೆ ಅವರು ಮರ್ಯಾದೆ ಕೊಡ್ತಾರೆ. ಆದರೆ ಪಂಡಿತರಿಗೆ ಹೀಗಲ್ಲ. ಎಲ್ಲಿ ಹೋದರೂ ವಿದ್ಯಾಕ್ಕೆ ಮಾನ ಮರ್ಯಾದೆ ಇದೆ. ಇಲ್ಲಿ ಕಲಿತು ಹೋಗಿರ್ತಕ್ಕಂಥವ್ರು ವಿದೇಶದೊಳಗೆ ದೊಡ್ಡ ದೊಡ್ಡ ಅಧಿಕಾರದೊಳಗಿದ್ದಾರೆ. ಅದರಿಂದ ವಿದ್ಯೆಗೆ ಎಲ್ಲ ಕಾಲಕ್ಕೂ ಮಹತ್ವ ಇದೆ. ಅದಕ್ಕೋಸ್ಕರ ವಿತ್ತಂಚಮೇ, ನನಗೆ ಎಲ್ಲಿ ಹೋದಲ್ಲಿಯೂ ಕೂಡ ನಾನು ಅವರಿಗೆ ಉಪಕಾರ ಮಾಡುವಂಥ ಜ್ಞಾನಿ ಅನ್ನುವ ಒಂದು ಪ್ರಸಿದ್ಧಿ ನನಗೆ ಕೊಡು, ವಿದ್ವಾನ್ ಅಂತಿಕೊಂಡಂತ ಪ್ರಸಿದ್ಧಿಯನ್ನು ಕೊಡು. ಸ್ವಲ್ಪ ಪ್ರಸಿದ್ಧಿ ಕೂಡ ಸಿಗ್ತದೆ. ರೋಡ್ನಲ್ಲಿ ಹೋಗಿ ನಿಂತು ಬಟ್ಟೆಯನ್ನು ಬಿಚ್ಚಿ ಕೈಯಾಗ ಕೋಲ್ ತಗೊಂಡು ಹೋಗು, ಕಾರ್ ಕಾಜು ಹೊಡೆದ್ರೆ, ಬಸ್ಸಿನ ಕಾಜು ಹೊಡೆದ್ರೆ ಪೊಲೀಸರನ್ನು ಹಿಡ್ಕೊಂಡು ಹೋಗ್ತಾರೆ. ಯಾರೋ ನಮ್ಮ ಫೋಟೋ ತೆಗೆದು ಇಂಥ ವ್ಯಕ್ತಿ ಇದು ನೋಡ್ರಿ ಅಂತ ತಿಳ್ಕೊಂಡಂತ ಮರುದಿವ್ಸ ಫೋಟೋ ಬರ್ತದೆ. ಅದಕ್ಕೋಸ್ಕರ ನಮ್ಮ ಸಂಸ್ಕೃತ ಸುಭಾಷಿತದೊಳಗೆ ಹೇಳ್ತಾರೆ, ಘಟಂ ಬಿಂದ್ಯಾತ್ ಪಟಂ ಬಿಂದ್ಯಾತ್ ಕುರ್ಯಾತ್ ರಾಸವ ಭೋಜನಂ ಗರ್ಧವ ರೋದನಂ ಏನಕ್ಕೇನ ಪ್ರಸಾರ ಪ್ರಸಿದ್ಧ ಪುರುಷೋಭವ. ಈ ರೀತಿ ಪ್ರಸಿದ್ಧಿಯೂ ಸಿಗ್ತದೆ. ನಾಳೆ ಯಾರಿಗಾರ ಟ್ಯಾಪ್ ಮಾಡಿದ್ರು ಪ್ರಸಿದ್ಧಿ ಸಿಗ್ತದೆ. ಪೇಪರ್ನಾಗ ಹೆಸರು ಎಲ್ಲ ಬರ್ತದೆ. ಅಂಥ ಪ್ರಸಿದ್ಧಿ ಉಪಯೋಗ ಇಲ್ಲ. ಯಾವ ಪ್ರಸಿದ್ಧಿಯಿಂದ ಜನರು ಇವರಿಂದ ನಮಗೆ ಉಪಕಾರ ಆಗ್ಯದ ಅಂತಿಕೊಂಡಂತ ಅಂತಾರೋ ಅಂಥ ಪ್ರಸಿದ್ಧಿ ಬೇಕು. ಪರಮಾತ್ಮ ಅಂಥ ಪ್ರಸಿದ್ಧಿಯನ್ನು, ಅಂಥ ಯಶಸ್ಸನ್ನು, ಕೀರ್ತಿಯನ್ನು ಕೊಡು. 63ನೇ ಬೇಡಿಕೆ ವೇದ್ಯಂಚಮೇ. ಪರಮಾತ್ಮ ಶಾಸ್ತ್ರ ಹೇಳ್ತದೆ, ಜೀವನದೊಳಗೆ 2 ಶಾಸ್ತ್ರ ಕಲಿಬೇಕು ಅಂತ ತಿಳ್ಕೊಂಡಂತೆ. ಅಥರ್ವಣ ಉಪನಿಷತ್ ಹೇಳ್ತದೆ, 2 ವಿದ್ಯೆ ವೇದಿತವ್ಯೆ ಪರಾಚ ಅಪರಾಚೈವ. ಮನುಷ್ಯ ಹುಟ್ಟಿದ ಮೇಲೆ 2 ವಿದ್ಯೆ ಕಲಿಬೇಕು. ಒಂದು ಪರಾವಿದ್ಯೆ, ಇನ್ನೊಂದು ಅಪರಾವಿದ್ಯೆ. ಅಪರಾವಿದ್ಯೆ ಅಂತ ತಿಳ್ಕೊಂಡಂತಂದರೆ ಹೊಟ್ಟೆ ತುಂಬಿಸುವ ವಿದ್ಯೆ ಬೇಕೇ ಬೇಕಲ್ಲ. ಇಲ್ಲ ನಮ್ಗೆ ಯಾರು ಊಟಕ್ಕೆ ಹಾಕ್ತಾರೆ. ಅದಕ್ಕೋಸ್ಕರ ಸ್ಕೂಲ್, ಕಾಲೇಜ್, ಸಂಸಾರದಲ್ಲಿ ಯಾವುದರಿಂದ ಲಾಭ ಅದ ಆ ವಿದ್ಯೆಯನ್ನು ಪಡೆಯಬೇಕು. ಇನ್ನೊಂದು ಪರಾವಿದ್ಯೆ, ಶಾಸ್ತ್ರಜ್ಞಾನ, ಅದರಿಂದ ಬರ್ತಕ್ಕಂಥ ಅಪರೋಕ್ಷ ಜ್ಞಾನ, ಅದನ್ನು ಪಡಿಬೇಕು. ಇವೆರಡನ್ನು ದೇವರ ಹತ್ರ ಕೇಳ್ಕೊಳ್ಬೇಕು. 2 ವಿದ್ಯೆ ವೇದಿತವ್ಯೆ ಪರಾಚ ಅಪರಾಚ. ಯಾವುದು ಭಗವತ್ಪರವಾಗಿರ್ತಕ್ಕಂಥ ವಿದ್ಯೆ ಇದೆ, ಯಾವ ವಿದ್ಯೆ ಪರಮಾತ್ಮನ ಹೇಳಿಕೊಡ್ತಾರೆ, ಸಾ ಪರ, ಅದು ಶ್ರೇಷ್ಠ ವಿದ್ಯೆ ಅನಿಸ್ಕೊಳ್ತದೆ. ಅದೇನು ತತ್ವಜ್ಞಾನ, ವೇದಾಂತ, ಇಂಥ ರುದ್ರ ನಮಕ ಚಮಕಳ ಇತ್ಯಾದಿಗಳ ಜ್ಞಾನ ಪಡೀಲೇಬೇಕು. ಆದ್ದರಿಂದ ಪರಮಾತ್ಮ ನನಗೆ ವೇದ್ಯಂಚಮೆ, ತಿಳಿದುಕೊಳ್ಳಲೇಬೇಕಾದ ಪರಾಪರ ವಿದ್ಯೆಗಳು ನನಗೆ ಬರುವಂತೆ ಮಾಡು.
ನನಗೆ ಸಿಗುವಂತೆ ಮಾಡು, ನನ್ನ ಮೇಲೆ ಅನುಗ್ರಹವನ್ನು ಮಾಡುವಂತೆ ಗುಣಕ್ಕೆ. ಆ ನಂತರ 64 ಭಾಳ ಅದ್ಭುತವಾದ ಬೇಡಿಕೆ ಇದೆ. ಭೂತಂಚಮೇ, ನೀನು ಭೂತವಿದ್ಯಾ ಕಲಿಬೇಕಾ? ಹಾಗಲ್ಲ, ದಿನಾಲು ಹಿರಿಯರನ್ನು ಸ್ಮರಿಸಬೇಕು. ಇವತ್ತು ನಾವೇನು ಈಗ ನಾನು ಪ್ರವಚನ ಹೇಳಲಿಕ್ಕತ್ತೀನಿ, ನೀವು ಕೇಳಲಿಕ್ಕತ್ತೀರಿ, ನಮ್ಮ ಹಿರಿಯರ ಪುಣ್ಯ ನಮಗೆ ಟ್ರಾನ್ಸ್ಫರ್ ಆಗಿದೆ. ನಮ್ಮ ಪುಣ್ಯ ಮುಂದಿನ ಜನ್ಮಕ್ಕೆ ಸಿಗ್ತದೆ. ಅದರ ಫಲ ಈಗೇನು ನಾವು ಸುಖದಿಂದ ಇದ್ದೀವಲ್ಲ, ಈಗೇನು ಒಂದು ವಿಶೇಷತೆ, ಹಿಂದಿನ ಜನ್ಮದ ಪುಣ್ಯ ನಮ್ಮ ಹಿರಿಯರ ಪುಣ್ಯ. ಆದ್ದರಿಂದ ಹಿರಿಯರನ್ನು ಮರಿಬಾರದು. ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಸತ್ಕರ್ಮಗಳನ್ನು ನೆನೆಸ್ಬೇಕು. ಅವರು ಇಂಥ ದಾನಿಗಳಿದ್ರಪ್ಪ, ಇಂಥ ದಾನಿಗಳಿದ್ರು, ಜ್ಞಾನಿಗಳಿದ್ರು, ಇಂಥ ಪರೋಪಕಾರಿಗಳಾಗಿದ್ದರು, ನಾನು ಯಾಕೆ ಆಗಬಾರ್ದು? ಈ ರೀತಿಯಾಗಿ ದಿನಾಲು ನೆನೆಸ್ಬೇಕು. ಅದಕ್ಕೆ ವಾಯುಸ್ತುತಿಯಲ್ಲಿ ಹೇಳ್ತಾರೆ, ಪ್ರಾಚೀನ ಚೀರ್ಣ ಪುಣ್ಯೋ, ಹಿಂದಿನವರು ಪುಣ್ಯ ಮಾಡಿದರೆ ಅವರ ಮಕ್ಕಳು ಮೊಮ್ಮಕ್ಕಳು ಉಚ್ಚವಾದ ಶ್ರೇಷ್ಠವಾದ ಸುಖವನ್ನು ಪಡ್ತಾರೆ ಅಂತ. ಉಚ್ಚತರ ಚಾರುಷಃ ಚಾರುಚಿತ್ತ, ಒಳ್ಳೆ ಒಳ್ಳೆ ಸ್ವಭಾವದವರಾಗ್ತಾರೆ, ಒಳ್ಳೆ ಸಜ್ಜನರಾಗ್ತಾರೆ ಹಿರಿಯರ ಪುಣ್ಯ ಇದ್ರೆ. ನಮ್ಮ ಮಕ್ಕಳ ಮೇಲೆ ನಮ್ಮ ಪ್ರೀತಿ ಇದ್ರೆ ಅವರಿಗೆ ದುಡ್ಡು ಪಿಡ್ಡು ಅಥವಾ ಮತ್ತೇನಾದರೂ ಮೇಲಿನ ಮೇಲೆ ವಸ್ತುಗಳನ್ನು ತಂದು ಕೊಡಬೇಡ್ರಿ. ಪುಣ್ಯದ ಕೆಲಸ ಮಾಡಿ, ಈಗಲೂ ಸುಖ ಪಡ್ತಾರೆ, ಮುಂದಿನ ಜನ್ಮಕ್ಕೂ ಸುಖ ಪಡ್ತಾರೆ. ಆದ್ದರಿಂದಾಗಿ ನಮಗೆ ಆ ರೀತಿಯಾಗಿರ್ತಕ್ಕಂಥ ಹಿರಿಯರ ಪುಣ್ಯ ನೆನೆಸಿ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ನಾವೇನಾದರೂ ಸಂಪತ್ತಿ ಇಡಬೇಕು ಅಂತ ಮನಸ್ಸಿದ್ರೆ ಪುಣ್ಯದ ಕಾರ್ಯವನ್ನು ಮಾಡಬೇಕು. ಶ್ರೇಷ್ಠ ಪುಣ್ಯದ ಕಾರ್ಯಗಳನ್ನು ನಾವು ಮಾಡಬೇಕು ಅಂತಿದ್ದಾರೆ. ಪ್ರಾಚೀನಾಚರಣ ಪುಣ್ಯೋ ಚಯಚೇತರ ಚಾರುತಶ್ಚಾರುಚಿತ್ತಾಂ ಅತ್ಯುಚ್ಚಾಂ ರೋಚಯಂತೀಂ. ವಾಯಿಷ್ಠತೆ ನೆನಪು ಮಾಡಿಕೊಳ್ಳಿ. ಅದರ ಜೊತೆಗೆ ಭೂತಂಚ ಅಂತ ತಿಳ್ಕೊಂಡಂತಂದರೆ ನಮ್ಮ ಕುಲಧರ್ಮ ಏನು, ನನ್ನ ಗೋತ್ರ ಯಾವುದು, ನಮ್ಮ ಕುಲದೇವರು ಯಾರು, ಕುಲದೇವರಿಗೆ ಯಾವಾಗ ಯಾವಾಗ ಹೋಗಬೇಕು, ಕುಲದೇವರ ಪೂಜೆ ಯಾವಾಗ ಮಾಡಬೇಕು, ಕುಲಧರ್ಮ ಆಚರಣೆ ವೈಶಾಖ ಪೂರ್ಣಿಮಾ, ಆಷಾಢ ಪೂರ್ಣಿಮಾ, ಕಾರ್ತಿಕ್ ಪೂರ್ಣಿಮಾ, ಮಾಘ ಪೂರ್ಣಿಮಾ ಇತ್ಯಾದಿ ದಿನಗಳಲ್ಲಿ ನಮ್ಮ ಕುಲದೇವರನ್ನು ಪೂಜಾ ಮಾಡಬೇಕು, ದೊಡ್ಡದೇವರನ್ನು ತೆಗೆಸಬೇಕು, ಯಾತ್ರೆ ಕುಟುಂಬ ಸಹಿತವಾಗಿ ಯಾತ್ರೆ ಮಾಡಬೇಕು. ಇದೆಲ್ಲ ಈ ಬುದ್ಧಿಯನ್ನು ಪರಮಾತ್ಮ ನನಗೆ ಕೊಡು. ಹೆಚ್ಚಿನ ಜನರು ನಾನು ನೋಡಿದ್ದೇನೆ, ಸಂಪತ್ತಿ ಇದೆ ಮನೆಯಲ್ಲಿ, ಸುಖ ಸಂತೋಷ ಇಲ್ಲ, ಎಲ್ಲರಿಗೂ ಅಸಮಾಧಾನ ಪ್ರಾಬ್ಲಮ್. ನಾವು ಕುಲದೇವರನ್ನು ಮೆರೆತರೆ ಈ ರೀತಿಯಾಗಿ ಆಗ್ತದೆ. ಒಬ್ಬರಿಗೆ ವೆಂಕಟೇಶ್ ದೇವ್ರ ಕುಲದೇವರು ಇರ್ಬೋದು, ಇನ್ನೊಬ್ಬರಿಗೆ ನರಸಿಂಹದೇವ್ರ ಕುಲದೇವರು ಇರ್ಬೋದು, ಇನ್ನೊಬ್ಬರಿಗೆ ಪಾಂಡುರಂಗ ವಿಠ್ಠಲ ಕುಲದೇವರು ಇರ್ಬೋದು. ಒಬ್ಬರು ಕುಲದೇವರು ಇರ್ತಾರೆ, ಅದ್ರ ಜೊತೆಗೆ ಕುಲದೇವಿ ಇರ್ತಾಳೆ. ಹೇಗೆ ಕೊಲ್ಲಾಪುರದ ಮಹಾಲಕ್ಷ್ಮಿ, ಆನಂತರ ಯಲ್ಲಮ್ಮ ಇತ್ಯಾದಿ ಅನೇಕ ಜನರು ನಮಗೆ ಕುಲದೇವಿ ಆಗಿರ್ತಾರೆ. ಅವರನ್ನು ತಿಳಿದುಕೊಳ್ಬೇಕು, ಅವರ ಆರಾಧನೆ ಮಾಡಬೇಕು. ಕುಲಕ್ರಮದಿಂದ ಬಂದಿರತಕ್ಕಂಥವರು ನಮ್ಮ ಮೇಲೆ ಪರಮ ಅನುಗ್ರಹ ಮಾಡ್ತಾರೆ. ಆದ್ದರಿಂದಾಗಿ ಕುಲಧರ್ಮ ಕುಲಾಚಾರಗಳನ್ನು ತಪ್ಪದೇ ಹಿರಿಯರಿಂದ ಕಲಿಯಬೇಕು ಅಂತ ನಿಯಮ ಇದೆ. ವೆಂಕಟೇಶ್ ದೇವರು, ಶ್ರೀನಿವಾಸ ದೇವರು ಪದ್ಮಾವತಿ ಜೊತೆಗೆ ಮದುವೆ ಆದರು. ಮದುವೆ ಆದ ಕ್ಷಣಕ್ಕೇನೆ ಎಲ್ಲರೂ ಕೇಳಿದರು, ಏನಪ್ಪ ಪದ್ಮಾವತಿಯನ್ನು ಕರ್ಕೊಂಡು ಪರಮಾತ್ಮ ಹನಿಮೂನಿಗೆ ಎಲ್ಲಿ ಹೋಗ್ತೀನಿ ಅಂತ ತಿಳ್ಕೊಂಡಂತ. ಹೇಗೂ ನಿನ್ನ ಪರ್ವತನೇ ಅದೇ ಒಂದು ಚಲೋ ಬೇಕಾದಂಥ ರೀತಿಯಲ್ಲಿ ಇರ್ತಕ್ಕಂಥ ಜಾಗ ಅದಲ್ಲ, ಅಲ್ಲೋಗಿ
ಹೆಂಡತಿ ಜೊತೆ ಮಜಾ ಮಾಡ್ತೀನಪ್ಪ ಅಂತ ತಿಳ್ಕೊಂಡಂತೇಳಿ ವೆಂಕಪ್ಪ ಹೇಳ್ದಣ್ಣ. ಪರ್ವತ 6 ತಿಂಗಳು ಪರ್ವತಕ್ಕೆ ಹೋಗಂಗಿಲ್ಲ. ಎಲ್ಲಿ ಹೋಗ್ತೇವೆ? ಅಗಸ್ತ್ಯರ ಆಶ್ರಮಕ್ಕೆ ಹೋಗ್ತೇನೆ. ಯಾಕೆ? ಗೃಹಸ್ಥಾಶ್ರಮ ಮದುವೆಯಾದ ಮೇಲೆ 6 ತಿಂಗಳು ಜ್ಞಾನಿಗಳ ಹತ್ರ ಹೋಗಿ ಗೃಹಸ್ಥ ಧರ್ಮದ ಆಚರಣೆ ಏನು, ಮದುವೆ ಆದಮೇಲೆ 6 ತಿಂಗಳು ಬರಬೇಕು ಮುಂದೆ. ನಾನು ಈ ಗೃಹಸ್ಥಾಶ್ರಮದೊಳಗಿದ್ದೇನೆ, ನಾನು ಏನೇನು ಧರ್ಮ ಆಚರಣೆ ಮಾಡಬೇಕು, ಯಾವ ಪುಣ್ಯಕರ್ಮ ಮಾಡಬೇಕು, ಗಂಡ ಹೆಂಡತಿ ನಾವು ಹೇಗಿರಬೇಕು, ಮಕ್ಕಳಾಗಬೇಕಾಗಿ ಒಳ್ಳೆ ಮಕ್ಕಳಾಗಬೇಕಾಗಿದ್ದರೆ ನಾವು ಯಾವ ವೃತ್ತ ನಿಯಮಗಳನ್ನು ಮಾಡಬೇಕು, ಒಳ್ಳೆಯ ರೀತಿಯಿಂದ ಸಂಸಾರದಲ್ಲಿ ಸುಖವಾಗಿರೋಕ್ಕೆ ಅದು ಏನು ಮಾಡಬೇಕು, ಪರಮಾತ್ಮ ಅನುಗ್ರಹಕ್ಕೋಸ್ಕರ ಏನು ಮಾಡಬೇಕು, ಈ ರೀತಿಯಾಗಿ ನಾನು ನನ್ನ ಹೆಂಡತಿಗೆ ಗೊತ್ತಾಗಲಿಕ್ಕೆ ನನಗೂ ಗೊತ್ತಾಗಲಿ ಅಂತೇಳಿ ನಾನು ಕಲೀಲಿಕ್ಕೆ ಅಗಸ್ತ್ಯರ ಆಶ್ರಮಕ್ಕೆ ಹೋಗ್ತೇನೆ ಅಂತ ತಿಳ್ಕೊಂಡಿದ್ದೆ. ಈಗ ನಾವೆಲ್ಲ ಮದುವೆ ಆಯ್ತು 4ನೇ 2ನೇ 3ನೇ ದಿವಸ ಯಾವುದೋ ಹೋಟೆಲ್, ಯಾವುದೋ ಊರಿನ ಯಾವುದೋ ಹೋಟೆಲ್ಗೆ ಹೋಗಿ ಯಾವುದೋ ಹೊಲಸು ಪಾಪಿ ರಾಕ್ಷಸರಿದ್ದ ಜಾಗದೊಳಗೆ ಆನಂತರ ದೇಹ ಸಂಬಂಧ ಮಾಡಿ ಅಲ್ಲಿದೆಲ್ಲ ಶಾಪ ತಗೊಂಡು ಪಾಪ ತಗೊಂಡು ಮನೆಗೆ ಬರ್ತೀವಿ. ಹನಿಮೂನ್ ಸಂಸ್ಕೃತಿ ಪಾಶ್ಚಾತ್ಯರು. ನಮ್ಮ ಮನೆಯೊಳಗೇನೆ ಹನಿಗಿಂತೂ ರುಚಿಕರರಾದ ಸುಖ ಕೊಡುವ ಲಕ್ಷ್ಮೀನಾರಾಯಣರು ಇರುವಾಗ, ಕುಲದೇವರು ನಮ್ಮ ಮನೆಯಲ್ಲಿ ಇರುವಾಗ ಅಲ್ಲಿಗೆ ಹೋಗ್ಬೇಕು. ನಮ್ಮ ಕುಲದೇವರು ಒಬ್ಬರು ಹನಿಮೂನ್, ಇನ್ನೊಬ್ಬರು ಹನಿಸನ್. ರಾಮಚಂದ್ರ ದೇವರು ಸೂರ್ಯವಂಶದಲ್ಲಿ ಹುಟ್ಟಿರಿದವರು, ಆನಂತರ ಕೃಷ್ಣ ಚಂದ್ರವಂಶದಲ್ಲಿ ಹುಟ್ಟಿದವ. ಅವನ ಹೆಂಡತಿ ಹನಿ, ರುಕ್ಮಿಣಿ ಸತ್ಯಭಾಮ. ಅವ್ರ ಜೊತೆಗೆ ನಾವು ಇದ್ರೆ ಎಷ್ಟು ಆನಂದ ಆಗ್ತದೆ. ಆದರೆ ಗುರುಗಳ ಹಿರಿಯರ ಹತ್ರ ಹೋಗ್ಬೇಕು. ಹಿರಿಯರು ಹೋಗಿ ಆಶ್ರಮದಲ್ಲಿ ಇರಲಿಕ್ಕೆ ಆಗದೇ ಇದ್ದರೂ ಹಿರಿಯರ ಹತ್ರ ಮೇಲಿನ ಮೇಲೆ ಭೇಟಿಯಾಗಿ ಹೊಸದಾಗಿ ಮದುವೆ ಆಗಿದೆ, ನಾವು ಏನೇನು ಧರ್ಮ ಮಾಡಬೇಕು, ಏನು ನಿಯಮಗಳನ್ನು ಮಾಡಬೇಕು, ಯಾವ ವ್ರತ ಮಾಡಬೇಕು ಅಂತ ಕಲಿಬೇಕು. ಇಂತಹ ಒಂದು ಬೇಡಿಕೆ ಎಷ್ಟು ಅದ್ಭುತವಾದ ಬೇಡಿಕೆ ಇದೆಲ್ಲ. ಇಂಥ ಮಾರ್ಗದರ್ಶನ ಬೇಕು ಅಂತ ತಿಳ್ಕೊಂಡಂತೇಳಿ ನಾವು ಎಂದಾದರೂ ಕೇಳ್ತೀವೇನ್ರಿ? ಇಲ್ಲ. ಭೂತಂಚಮೆ ಇಂತಹ ಒಂದು ಅದ್ಭುತವಾದ ಬೇಡಿಕೆಯನ್ನು ಬೇಡಿದ ನಂತರ ಮತ್ತೇನು ವಿಶ್ವಾಮಿತ್ರ ರಾಮಚಂದ್ರನ ಹತ್ರ ಬೇಡ್ತಾರೆ ಅನ್ನೋದನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಯಾಕಂದರೆ ಕೇಳ್ತಾ ಒಂದು ಬಹಳ ಏನು ಕೇಳಿಲ್ಲ ನಾವು. ಎಷ್ಟು ಕೇಳೀವಿ? ಮೋದಂ ಚಮೆ, ಜಾತಂಚಮೆ, ಜನಿಷ್ಯಮಾನಂ ಚಮೆ, ಸೂಕ್ತಂಚಮೆ, ಸುಕೃತಂಚಮೆ, ವಿತ್ತಂಚಮೆ, ವೇದ್ಯಂಚಮೆ, ಭೂತಂಚಮೆ. 8 ಬೇಡಿಕೆ ಆಗುವಷ್ಟರಲ್ಲಿ ಒಂದು ಆತ್ಮಗೋದ. ಅದನ್ನು ಸಂಕ್ಷಿಪ್ತ ಮಾಡಿದ್ದರಿಂದ, ಅದರಿಂದ ವಿಸ್ತಾರ ಮಾಡಿದರೆ ಇನ್ನೂ ಎಷ್ಟಿದನು ಯಾರಿಗೂ. ಅದು ಪುನಃ ಕೇಳಿಕೊಳ್ಳೋಣ, ಭಗವಂತನ ಹತ್ರ ಬೇಡಿಕೊಳ್ಳೋಣ, ಜೀವನದಲ್ಲಿ ಸುಖಿಯಾಗಿರೋಣ, ಶಾಶ್ವತವಾದ ಸುಖ ಮೋಕ್ಷವನ್ನು ಪಡೆಯೋಣ. ಇದು ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ಮಯ ನಾಶಯಾಶೇಷಾನ್ ಹಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಜ ನಶ್ಯಂತೆ ಸಕಲ ರೋಗ ಸತ್ಯಂ ಸತ್ಯಂ ವದಾಮ್ಯ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಅನ್ನಾಮೃತಃ. ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಂ ಯಸ್ಸ ವಿಶ್ವಾಸರಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು.